ಆಲ್ರೈಟ್. ಸೊ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ನೀವು ಜಾಯ್ನ್ ಆಗಿದ್ದೀರಿ, ರೈಟ್? ನಿಮಗೆ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಈ ಕೋರ್ಸ್ ಮುಗಿಯೋಷ್ಟರಲ್ಲಿ ನಿಮಗೆ ಇಂಗ್ಲಿಷಲ್ಲಿ ಯಾವುದೇ ಪದಗಳು ಬಂದರೂ ಅದನ್ನ ಬರೀಲಿಕ್ಕೆ ಮತ್ತೆ ಓದಲಿಕ್ಕೆ ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಆಲ್ರೈಟ್. ಈಗ ಇಲ್ಲಿ ಇಷ್ಟು ದೊಡ್ಡ ಪದ ಇದೆ, ಇದನ್ನ ಹೆಂಗೆ ಓದೋದು? ಈಗ ಇಂಗ್ಲಿಷ್ ನೀವು 6 ತಿಂಗಳು ಮುಗಿಯೋದಕ್ಕಿಂತ ಮುಂಚೆನೆ ಈ ಕ್ಲಾಸ್ ಮುಗಿಯೋಷ್ಟರಲ್ಲೇ ನಿಮಗೆ ಈ ಪದಗಳನ್ನು ಓದಲಿಕ್ಕೆ ಈಸಿಯಾಗಿ ಓದ್ಬೋದು. ಈಸಿಯಾಗಿ ಅಂದರೆ ಸ್ವಲ್ಪ ಫಸ್ಟಿಗೆ ಓದೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು 10-15 ನಿಮಿಷ ನೀವು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಮಾಡ್ತಾ ಇದ್ರೆ ಈ ಪದಗಳನ್ನು ಈಸಿಯಾಗಿ ಓದ್ಬೋದು. 1 2 3 4 5 6. ಓಕೆ. ಸೊ ಇವೆಲ್ಲ ನೋಡ್ಲಿಕ್ಕೆ ದೊಡ್ಡ ಪದಗಳು, ಆದರೆ ಇದು ಸಿಂಪಲ್ ಆಗಿ ನೀವು ಈ ಕ್ಲಾಸ್ ಮುಗಿಯೋಷ್ಟರಲ್ಲೇ ನೀವು ಈಸಿಯಾಗಿ ಓದ್ಬೋದು. ಇದನ್ನೇ ನಾನು ಹೇಳ್ತಾ ಇರೋದು. ಓಕೆ. ಸೊ ಹೇಗೆ ಸಾಧ್ಯ? ಇಷ್ಟು ದಿನ ನಮಗೆ ಇಷ್ಟು ದೊಡ್ಡ ಪದಗಳು ಇಂಗ್ಲೀಷಲ್ಲಿ ಬಂದಾಗ ಓದ್ಲಿಕ್ಕೆ ಕಷ್ಟ ಆಗ್ತಿತ್ತು. ಇವತ್ತು ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಇದು ಹೇಗೆ ಓದ್ಲಿಕ್ಕೆ ಸಾಧ್ಯ? ಇದು ನಿಜವಾಗ್ಲೂ ಸಾಧ್ಯನಾ? ನಾನು ಹೇಳ್ಕೊಡ್ತೀನಿ. ಜಸ್ಟ್ ಅದು ನಿಮಗೆ ಒಂದು ಆ ಓದುವ ವಿಧಾನ ಏನು ಅಂತ ಗೊತ್ತಾಗ್ಬಿಟ್ರೆ, ಅದು ಹೇಗೆ ಓದಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ನಮಗೆ ರೀಡಿಂಗ್ ಈಸಿ ಆಗ್ಬಿಡುತ್ತೆ. ಓಕೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಾವು ಇಂಗ್ಲೀಷನ್ನ ಕಲ್ತಿರೋದು ಹೇಗೆ? ಬೇಸಿಕ್ಲಿ ನಮಗೆ ಎಲ್ರಿಗೂ ABCD ಗೊತ್ತು ಅಲ್ವಾ? ಸೊ ABCD ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ, ಇಲ್ಲಿ ಎಲ್ಲರಿಗೂ ABCD ಗೊತ್ತು. ABCDಯಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಯಾವುದು, ಸ್ಮಾಲ್ ಲೆಟರ್ಸ್ ಯಾವುದು ಅನ್ನೋದು ಗೊತ್ತು. ಸೊ ಇದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ. ಅಕ್ಷರಗಳು ದೊಡ್ಡದಾಗಿರ್ತವೆ, ಕ್ಯಾಪಿಟಲ್ ಆಗಿರ್ತವೆ. ಇದು ಸ್ಮಾಲ್ ಲೆಟರ್ಸ್ ಯಾವುದು? ಕಾಮನ್ ಆಗಿ ನಾವು ಯೂಸ್ ಮಾಡುವಂಥದ್ದು ಯಾವುದು? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ. ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ತರ ನೋಡಿ, ಕೆಲವು ಅಕ್ಷರಗಳು ಬೇರೆ ಬೇರೆ ತರ ಇರ್ತವೆ. ಈ ತರನೂ ಇರ್ಬೋದು, ಅಥವಾ ಈ ತರ ಪ್ರಿಂಟ್ ಅಲ್ಲಿ ಈ ತರ ಬರ್ಬೋದು. ಓಕೆ. ಅಥವಾ ನಿಮಗೆ ಕರ್ಸಿವ್ ರೈಟಿಂಗ್ ಅಲ್ಲಿ ಈ ತರನೂ ಇರ್ಬೋದು. ಓಕೆ. ಸೊ ಇದು ABCD ಇದೆಲ್ಲ ಸ್ಮಾಲ್ ಲೆಟರ್ಸ್. ಕಾಮನ್ ಆಗಿ ಸ್ಮಾಲ್ ಲೆಟರ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ಸ್ ಕಡಿಮೆ ಯೂಸ್ ಮಾಡ್ತೀವಿ. ಇದರಲ್ಲಿ G ನೋಡಿ, G ನಿಮಗೆ ಪ್ರಿಂಟ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲೆಲ್ಲ G ಸ್ವಲ್ಪ ಚೇಂಜ್ ಆಗಿ ಕಾಣಿಸುತ್ತೆ. ಈ ತರ ಇರುತ್ತೆ, ಅಥವಾ ಈ ತರ G ಇರುತ್ತೆ. ಓಕೆನಾ? ರೈಟ್. ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ಪ್ರಿಂಟ್ ಅಲ್ಲೆಲ್ಲ G ಸ್ವಲ್ಪ ಚೇಂಜ್ ಇರುತ್ತೆ. ಓಕೆ. ಸೊ ಈಗ ಇದು ಸ್ಮಾಲ್ ಲೆಟರ್ಸ್ ಮತ್ತೆ ಕ್ಯಾಪಿಟಲ್ ಲೆಟರ್ಸ್, ಆಯ್ತಾ? ಈಗ ಇದು ಆಲ್ರೆಡಿ ಎಲ್ಲರಿಗೂ ನಿಮಗೆ ಗೊತ್ತು. ನಾವೇನಂತ ಓದ್ತಾ ಇದ್ವಿ ಇದನ್ನ? ABCDEFGHIJKLMNOPQRSTUVWXYZ ಅಥವಾ Z ಅಂತ ಹೇಳ್ತೀವಿ. ಈಗ ಇದು ಅಕ್ಷರಗಳು. ನಾನು ನಿಮಗೆ ಅದೇ ಅಕ್ಷರಗಳನ್ನ ಇಲ್ಲಿ ಕನ್ನಡದಲ್ಲಿ ಹಾಕಿದ್ದೀನಿ. ಓಕೆ. ಸೊ ಇಲ್ಲೇನಿದೆ ABCDEF ಕನ್ನಡದಲ್ಲಿ ಏನು ಬರ್ದಿದ್ದೀನಿ, ಇದನ್ನೇ ನಾನು ಈಗ ಇದು ಕನ್ನಡದಲ್ಲಿ ಅಕ್ಷರಗಳನ್ನ ಹಾಕಿದ್ದೀನಿ. ಈ ಕನ್ನಡ ಅಕ್ಷರಗಳಿಗೆ ನಾವು ಇಂಗ್ಲಿಷ್ ಅಕ್ಷರಗಳು ಹಾಕೋದಾದ್ರೆ, ಅಥವಾ ಈ ಕನ್ನಡ ಅಕ್ಷರಗಳನ್ನ ಓದೋದಾದ್ರೆ ಹೇಗೆ? ಕನ್ನಡ ಎಲ್ರಿಗೂ ಓದಕ್ ಬರುತ್ತಲ್ವ? ಆಲ್ಮೋಸ್ಟ್ ಎಲ್ರಿಗೂ ಓದಕ್ ಬರುತ್ತೆ, ರೈಟ್? ಈ ಕನ್ನಡ ಅಕ್ಷರ ಓದೋದಾದ್ರೆ ನೀವು ಏನಂತ ಓದ್ತೀರಾ? ಇದನ್ನ C. ಇದನ್ನ ಏನಂತ ಓದ್ತೀರಾ? A. ಇದನ್ನ ಏನಂತ ಓದ್ತೀರಾ? B. ರೈಟ್? ಇದೇನು ಓದ್ತೀವಿ? M. ಇದು U, S, I, C ಓದೋದು. ಈಗ ನಾವು ಕನ್ನಡ ಅಕ್ಷರಗಳನ್ನು ಓದ್ತಾ ಇದೀವಿ, ಆದ್ರೆ ನಿಜವಾಗ್ಲೂ ಅದು ಕನ್ನಡ ಅಕ್ಷರಗಳಲ್ಲ, ಆಕ್ಚುಲಿ ಇಂಗ್ಲಿಷ್ ಅಕ್ಷರಗಳು. ಸೊ ಇದನ್ನ ನೀವು ಕೂಡಿಸಿ ಓದೋದಾದ್ರೆ ಹೆಂಗ್ ಓದ್ತೀರಾ? ಕನ್ನಡದಲ್ಲಿ ಕೂಡಿಸಿ ಓದೋದಾದ್ರೆ ಹೆಂಗ್ ಓದ್ತೀರಾ? ಓದ್ರಿ. ಕನ್ನಡದಲ್ಲಿ ನೀವು ಕೂಡಿಸಿ ಓದೋದಾದ್ರೆ ಕನ್ನಡದಲ್ಲಿ ಕೂಡಿಸಿ ಓದಿ ಅಂತ ಹೇಳ್ತಾ ಇದ್ದೀನಿ ನಾನೀಗ. ಅದನ್ನ ಹೆಂಗ್ ಓದ್ತೀರಾ? ಈಗ ಕನ್ನಡದಲ್ಲಿ ಅ ರು ಣ, ಇದನ್ನ ಓದಿ ಅಂತ ಹೇಳಿದ್ರೆ ಹೆಂಗ್ ಓದ್ತೀರಾ ಕನ್ನಡದಲ್ಲಿ? ಅರುಣ. ಅದೇ ತರ ಇದನ್ನ ಓದ್ರಿ, ಇದನ್ನ ಕೂಡಿಸಿ ಓದ್ರಿ. ಹೆಂಗ್ ಓದ್ತೀರಾ? CAB. ಓಕೆ. ಇದನ್ನ ಕೂಡಿಸಿ ಓದಿ ಅಂದ್ರೆ ಹೆಂಗ್ ಓದ್ತೀರಾ? JOB. ಈಗ ಅಕ್ಷರ ಕಾಣಿಸ್ತಾ ಇದೆ ಸರ್, ಝೂಮ್ ಮಾಡ್ಬೇಕು ನಾನು. ಓಕೆ, ಝೂಮ್ ಮಾಡ್ತೀನಿ ಬೇಕು. ಓಕೆ. ಈಗ ಇದನ್ನ ಕೂಡಿಸಿ ಓದಿ ಅಂತ ಹೇಳಿದ್ರೆ ನೀವೇನು ಓದಿದ್ರಿ? CAB. ಅಂದ್ರೆ ಅದು ಹೇಗಿದೆ ಹಾಗೆ ಓದ್ತಾ ಇದೀವಿ. ಇದನ್ನ ಓದ್ರಿ WEB. ಇದು ಜೀನಾ JOB. ಓಕೆ.
ಇದು CLUB. ಓಕೆ, ಈಗ ನಾನು ಅಲ್ಲಿ ನೀವು ಹೇಳಿರೋ ಅಕ್ಷರಗಳನ್ನ ಬರಿತಾ ಇದ್ದೀನಿ. ಇದು ಸಿ ಅಂತ ಹೇಳಿದ್ರಲ್ಲ, ಸಿ, ಇದು ಎ, ಇದು ಬಿ. ಓಕೆ, ಸೊ ಒಂದು ನಿಮಿಷ, ಯಾರು ಏನು ಹೇಳಕ್ ಹೋಗ್ಬೇಡಿ. ಇದು ಇ, ಇದು ಬಿ. ಓಕೆ, ಸೊ ಇದು JOB ಅಂತ ಹೇಳಿದ್ರಲ್ಲ, JOB, ರೈಟ್. ಆಮೇಲೆ ಇದೇನದು CLUB. ಓಕೆ, ರೈಟ್, CLUB. ಹೌದಾ? ಇನ್ನೊಂದ್ಸಲ ನಾನು ನಿಮಗೆ ತೋರಿಸ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. CAB, WEB, JOB, CLUB. ಓಕೆ, ಈಗ ಇದರಿಂದ ಏನು ಗೊತ್ತಾಗ್ತಾ ಇದೆ ನಿಮಗೆ? ಇವಾಗ ಫಸ್ಟ್ ನೀವು ಇದನ್ನ ಓದಿ ಅಂತ ಹೇಳಿದಾಗ CAB ಅಂತ ಓದಿದ್ರಿ ಅಲ್ವಾ? ಈಗ ಇದನ್ನ ಓದ್ರಿ. ಯಾಕೆ? ಕ್ಯಾಬ್ ಹೆಂಗಾಯ್ತು? ನೀವು ಫಸ್ಟ್ CAB ಅಂತ ಓದ್ದವ್ರು. CAB ಇದ್ದಿದ್ದು CAB ಅಂತ ತಾನೇ ಓದ್ಬೇಕು, ಕ್ಯಾಬ್ ಅಂತ ಯಾಕೆ ಓದ್ತೀರಾ? ಈಗ ಫಸ್ಟ್ ಕನ್ನಡದಲ್ಲಿ ಓದಿ ಅಂತ ಹೇಳಿದ್ರೆ CAB ಅಂತಾನೆ ಓದಿದ್ರಲ್ವಾ? ಇಂಗ್ಲಿಷಲ್ಲಿ ಬರ್ದಿದ ತಕ್ಷಣ ಕ್ಯಾಬ್ ಅಂತ ಅದಂಗೆ ಓದ್ಬಿಟ್ರಿ? ಅಲ್ಲ. ಈಗ ನಾವು 0ದಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀವು ನನ್ನ ವಿಡಿಯೋಸ್ ನೋಡಿರ್ತೀರಾ, ಸೊ ಹಾಗಾಗಿ ಒಂದಷ್ಟು ಗೊತ್ತಿರುತ್ತೆ ನಿಮಗೆ. ನೀವು ಕೂಡಿಸಿ ಓದ್ತಾ ಇದ್ದೀರಾ. ಈಗ 0 ನನಗೆ ಏನು ಗೊತ್ತಿಲ್ಲ, ನೀವು ಕ್ಯಾ ಅಂತ ಹೆಂಗೆ ಓದ್ತೀರಾ? ಅದನ್ನ ಕ್ಯಾ ಅಂತ ಓದಲಿಕ್ಕೆ ನಿಮ್ಗೆ ಏನು ಆಧಾರ ಇದೆ? ಯಾವ ಬೇಸಿಸ್ ಮೇಲೆ ನೀವು ಕ್ಯಾ ಅಂತ ಓದ್ತೀರಾ? ಅಲ್ಲಿ ಇದು CAB ಅಂತ ಬಂದಾಗ, ಈಗ ಕನ್ನಡದಲ್ಲಿ ಕ ನ ಕ, ಸಿಂಪಲ್ ವರ್ಡ್ ಕನಕ, ಕನ್ನಡದಲ್ಲಿ ಕನಕ. ನಾನು ಇದನ್ನ ಇಂಗ್ಲಿಷಲ್ಲಿ ಬರಿಬೇಕಾದ್ರೆ ಹೆಂಗ್ ಬರಿಬೇಕು? ಈ ತರ ಬರಿಬೇಕು, ಆದ್ರೆ ಈ ತರ ಬರೆದ್ರೆ ಹಂಗೆ ಓದ್ಬೇಕು ಅಂತ ಏನಿಲ್ಲ. CA ಅಲ್ಲ, KA ಕ, NA ನ, KA ಕ, ಕನಕ. ಬಟ್ ಇಲ್ಲಿ ಕನಕ ಕನ್ನಡದಲ್ಲಿ ಕನಕ ಅಂತಾನೆ ಇದೆ. ಇಂಗ್ಲಿಷಲ್ಲಿ ಈ ತರ ಬರೆದಾಗ ನಾವು ಇಂಗ್ಲಿಷಲ್ಲಿ ಕನಕ ಅಂತ ಹೆಂಗ್ ಓದ್ತೀವಿ? ಅಕ್ಷರಗಳು ಮಾತ್ರ ನಾವು ಓದ್ಬೇಕಲ್ಲ. KANA KA KANA KA, ಅದು ಅಕ್ಷರ, ಸ್ಪೆಲ್ಲಿಂಗ್. ಓಕೆ, ಸೊ ಇಲ್ಲಿ ನಾವು KANA KA ಅಲ್ಲ, ಇದು CAB, ಇದು ನಮಗೆ ಅಕ್ಷರ. ಆದ್ರೆ ಈಗ ನಾನು ಹೇಳಿದ್ನಲ್ಲ, ಇದನ್ನ ಓದಿ ಅಂತ ಹೇಳಿದ್ರೆ ಹೆಂಗ್ ಓದ್ತೀರಾ? CAB ಅಂತ ಓದ್ತೀರಾ, ರೈಟ್? ಆದ್ರೆ ನೀವು ಇದನ್ನ ಓದಿ ಅಂತ ಹೇಳಿದ್ರೆ C ನ C ಹಾಕ್ತೀನಿ, A ನ A ಅಂತ ಹಾಕ್ತೀನಿ, B ನ B ಅಂತ ಹಾಕ್ತೀನಿ. ಈಗ ಓದಿ ಅಂತ ಹೇಳಿದ್ರೆ ನೀವು ಕ್ಯಾಬ್ ಅಂತ ಓದ್ತಾ ಇದ್ದೀರಾ, ಅದು ಹೇಗೆ ಸಾಧ್ಯ? ಇದರ ಅರ್ಥ ಏನು? ಇಂಗ್ಲಿಷಲ್ಲಿ ಸ್ಪೆಲ್ಲಿಂಗ್ ಬೇರೆ, ಅಕ್ಷರಗಳ ಉಚ್ಚಾರಣೆ ಬೇರೆ. ಈಗ ನಿಮಗೆ ಅರ್ಥ ಆಗಿರ್ಬೋದು, C ಮತ್ತೆ A ಸೇರಿದಾಗ ಕ್ಯಾ ಅಂತ ಆಗುತ್ತೆ ಅಲ್ವಾ? C ಮತ್ತೆ A ಸೇರಿದಾಗ ಕ್ಯಾ ಅಂತ ಹೇಳ್ಬೇಕು ನಾವು. ಸೊ ಅದು ಇರೋದೇ ಹಾಗೆ, ಅದನ್ನು ಹಾಗೆ ಪ್ರೊನೌನ್ಸ್ ಮಾಡಬೇಕು. ಆಮೇಲೆ W ಮತ್ತೆ E, ಇದು ಏನಾಗುತ್ತೆ? ವೆಬ್. ಬಟ್ ನೀವು ಫಸ್ಟ್ ಓದಿದೇನು? WEB ಕೂಡಿಸಿ ಓದ್ರಿ, ಅದು WEB ನೇ. ಹಾಗಾಗಿ ಇಂಗ್ಲಿಷಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಅದು ಅಕ್ಷರ ಒಂದು ಸ್ಪೆಲ್ಲಿಂಗ್ ಬೇರೆ ತರ ಅದರ ಉಚ್ಚಾರಣೆ ಇರುತ್ತೆ, ಅದು ಪದದಲ್ಲಿ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ. ಸೊ ಇದೆಲ್ಲ ಬೇಸಿಕ್ ನಿಮ್ಗೆ ಆಲ್ರೆಡಿ ವಿಡಿಯೋ ನೋಡಿ ಬಂದಿರ್ತೀರಾ. ಈಗ ನಾವು ನೋಡ್ಬೇಕಾಗಿರೋದೇನು? ಇಲ್ಲಿ ಇದು CAB ಅಂತ ನೋಡಿದಾಗ CAB ನೇ, ಆದ್ರೆ ಅಲ್ಲಿ ಪದ ಬಂದಾಗ, ಈಗ ನಾನು ಪದ ಹಾಕಿದ್ದೀನಿ CAB WEB JOB CLUB, ಇಲ್ಲಿ ಪದವಾಗಿ ಬಂದಾಗ ಅಲ್ಲಿ ಉಚ್ಚಾರಣೆ ಚೇಂಜ್ ಆಗುತ್ತೆ. ಅಕ್ಷರಗಳಾಗಿ ಉಳಿಯಲ್ಲ, ಅದು ಅಕ್ಷರಗಳಾಗಿ ಉಳಿಯಲ್ಲ, ಅದು ಪದವಾಗಿ ಬದಲಾದಾಗ ಅದರ ಉಚ್ಚಾರಣೆ ಬದಲಾಗುತ್ತೆ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ABCD ಅಂತ ನಾವೇನು ಕಲ್ತಿದ್ದೀವಿ, ಎಲ್ಲ ಕಡೆ ಅದು ABCD ಅಂತ ನೀವು ಓದಿದ್ರೆ ಬರೀ ಅದು ಸ್ಪೆಲ್ಲಿಂಗ್, ಕಾಗುಣಿತ ಅಂತ ಹೇಳ್ಬೋದು. ನಾವು ಅದನ್ನು ಕೂಡಿಸಿ ಓದಿದಾಗ ಅದರ ಉಚ್ಚಾರಣೆನೇ ಚೇಂಜ್ ಆಗುತ್ತೆ. ಅಂದ್ರೆ ತುಂಬಾ ಡಿಫ್ರೆಂಟ್ ಬರಲ್ಲ. ನಾವೇನು ಓದಿರ್ತೀವಿ, A ಇದು ಸೌಂಡ್ A ಅಂತ ಬರ್ಬೋದು, A ಅಂತ ಬರ್ಬೋದು. C ಇದು ಸೌಂಡು ಇಲ್ಲಿ C ಅಂತ ಇದೆ, ಇಲ್ಲೇನಿದೆ ಕ ಇದೆ, ಕ್ಯಾ. ಸೊ ಟೋಟಲ್ ಆಗಿ ನಮ್ಗೆ ಏನಾಗುತ್ತೆ, ಇಲ್ಲಿ ಎಲ್ಲ ವರ್ಡ್ಸ್ ಅಲ್ಲೂ ನೋಡಿ ನೀವು, ಇಲ್ಲಿ ಕ್ಯಾಬ್, ವೆಬ್, ಜಾಬ್, ಕ್ಲಬ್, ಮ್ಯೂಸಿಕ್, ಪಿಕ್ನಿಕ್, ಕಾಮಿಕ್, ಪಬ್ಲಿಕ್, ಬ್ಯಾಡ್, ಬೆಡ್, ಕಿಡ್, ರೋಡ್, ಇದರಲ್ಲೆಲ್ಲ ನೀವು ನೋಡಿದಾಗ ನಮಗೆ ಅಕ್ಷರಗಳು ಮಾತ್ರ ನಿಮಗೆ ಇಲ್ಲಿ B ಇದೇನು B ಅಂತ ಹೇಳ್ತೀವಿ, B ಎಲ್ಲ B ಎಲ್ಲ ಇದೆ. ಆದ್ರೆ
ಇದರ ಉಚ್ಚಾರಣೆ ಅಂತ ಬಂದಾಗ ಇದು ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಕನ್ನಡದಲ್ಲಿ ಇದನ್ನು ಕೊಟ್ಟಾಗ ನಾವು ಅದಕ್ಕೆ ಅಕ್ಷರಗಳು ಹಾಕಿದಾಗ ಈ ಅಕ್ಷರಗಳು ಈ ತರ ಬರ್ತವೆ. ಕನ್ನಡದಲ್ಲಿ ಇದನ್ನು ಓದಿ ಅಂತ ಹೇಳಿದ್ರೆ ನೀವು CAB ಅಂತ ಓದ್ತೀರಾ, ಈಗ ಓದ್ರಿ ಅಂತ ಹೇಳಿದ್ರೆ ಕ್ಯಾಬ್ ಅಂತ ಓದ್ತೀರಾ. ಅದು ಹಿಂಗೆ ಅಷ್ಟು ಬೇಗ ಚೇಂಜ್ ಆಗುತ್ತೆ. ಇಂಗ್ಲೀಷಿಗೆ ಅಕ್ಷರಗಳು ಸೇರಿಸಿದಾಗ ಉಚ್ಚಾರಣೆ ಬೇರೆ ಇರುತ್ತೆ. ಈಗ ನೀವು ಇದನ್ನ CAB ಅಂತ ಓದ್ದವರು ಇದು ಹಾಕಿದಾಗಲೂ CAB ಅಂತ ತಾನೇ ಓದಬೇಕು. ನೀವು ಕ್ಯಾಬ್ ಅಂತ ಯಾಕೆ ಓದ್ತೀರಾ? ಯಾಕೆಂದ್ರೆ ಇದನ್ನ ಕ್ಯಾಬ್ ಅಂತಾನೆ ಓದಬೇಕು. ಇದು ಸ್ಪೆಲ್ಲಿಂಗ್ CAB ಏನಿದು ಸ್ಪೆಲ್ಲಿಂಗ್. ಫೋನೀಮ್ಸ್ ಅಂತ ಹೇಳ್ತೀವಿ. ಫೋನೀಮ್ಸ್ ಕ್ಯಾಬ್ ಅಂತ ಏನಿದೆ ಅದಕ್ಕೆ ನಾವು ಫೋನೀಮ್ಸ್ ಅಂತ ಹೇಳ್ತೀವಿ. ಫೋನೀಮ್ಸ್ ಅಂದ್ರೆ ಏನು? ಪ್ರೊನೌನ್ಸಿಯೇಷನ್. ಫೋನೀಮ್ಸ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಆಮೇಲೆ ಏನು ಅಂತ. ಈಗ ಇಲ್ಲಿ ನೋಡಿ, ಈಗ ನಾವು ಗುರುತಿಸಬೇಕಾಗಿರೋದೇನು, ಇಲ್ಲಿ ಅಕ್ಷರಗಳನ್ನ ನೋಡ್ರಿ. ಇಲ್ಲಿ ಬಿ, ಇಲ್ಲಿ ಸಿ ಎಲ್ಲ ಸಿ ಅಂತಾನೆ ಹಾಕಿದೀವಿ. ಬಟ್ ಈ ಸಿ ಉಚ್ಚಾರಣೆ ಬರಲ್ಲ ನಮಗೆ ಕೊನೆಯಲ್ಲಿ. ಇಲ್ಲಿ ಸಿ ಅಂತ ಹೇಳ್ತೀವ ಇಲ್ಲ, ಇಲ್ಲಿ ಬಿ ಅಂತ ಹೇಳ್ತೀವ ಇಲ್ಲ. ಇಲ್ಲೇನು ಹೇಳ್ತೀವಿ? ಇದರ ಸೌಂಡ್ ಹೇಳ್ತೀವಿ. ಬಿಗೆ ಯಾವ್ಯಾವ ಸೌಂಡ್ ನೋಡಿ. ಸೊ ಬರೀ ಬಿ ಲಾಸ್ಟ್ ಅಕ್ಷರ ಮಾತ್ರ ತಗೊಳ್ಳಿ. ಈ ಬಿಗೆ ನಾವು ಏನ್ ಹೇಳ್ತೀವಿ? ಬ ಬ ಬ ಬ ಬಾ ಅಂತಾನು ಹೇಳ್ಬಿಡಿ, ಸಣ್ಣದಾಗಿ ಕ್ಯಾಬ್, ಲ್ಯಾಬ್, ಜಾಬ್, ವೆಬ್, ಕ್ಲಬ್, ಬ. ಇಲ್ಲಿ ಸಿ ಉಚ್ಚಾರಣೆ ಏನು? ಮ್ಯೂಸಿಕ್, ಪಿಕ್ನಿಕ್, ಕಾಮಿಕ್, ಪಬ್ಲಿಕ್. ಲಾಸ್ಟಿಗೆ ಕ ಬರ್ತಾ ಇದೆ. ಇಲ್ಲೇನು? ಎಲ್ಲ ಬರೀ ಡಿ ಅಕ್ಷರ ಇದೆ. ಅದರದ್ದು ಉಚ್ಚಾರಣೆ ಏನು? ಡ ಡ ಡ ಡ. ಡಿದು ಅಕ್ಷರದ ಉಚ್ಚಾರಣೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಉಚ್ಚಾರಣೆಗೆ ನಾವು ಫೋನೀಮ್ಸ್ ಅಂತ. ಫೋನೀಮ್ ಅಂದ್ರೆ ಏನು ಅಂತ ಹೇಳ್ತೀನಿ. ಉಚ್ಚಾರಣೆ ಅಂದ್ರೆ ಪ್ರೊನೌನ್ಸಿಯೇಷನ್. ಫೋನೀಮ್ ಅಂದ್ರೆ ಏನು ಅಂತ ಹೇಳ್ತೀನಿ ಆಮೇಲೆ. ಈಗ ಇಲ್ಲಿ ನೋಡಿ, ಹಾಗೆ ಇಲ್ಲಿ. ಸೊ ಇದೆಲ್ಲ ಏನು? ಬಿ CAB ಇದು ಸ್ಪೆಲ್ಲಿಂಗ್. ಇದರ ಉಚ್ಚಾರಣೆ ಒಂದು ಪದ. ಈಗ ಸ್ಪೆಲ್ಲಿಂಗ್ ಬರೀ ಸ್ಪೆಲ್ಲಿಂಗ್ ಹೇಳಿದ್ರೆ ಕಂಪ್ಲೀಟ್ ಉಚ್ಚಾರಣೆ ಆಗಲ್ವಲ್ಲ. CAB ಜೋಡಿಸಿ ಕೂಡಿಸಿ ಕ್ಯಾಬ್, WEB ಕೂಡಿಸಿ ವೆಬ್, JOB ಕೂಡಿಸಿ ಜಾಬ್. ಕೂಡಿಸಿ ಹೇಳಬೇಕಾದ್ರೆ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಚೇಂಜ್ ಅಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಲ್ಲ, ಅದು ಮಿಕ್ಸ್ ಆಗುತ್ತೆ, ಸೌಂಡ್ಸ್ ಮಿಕ್ಸ್ ಆಗುತ್ತೆ. ಇಲ್ಲಿ ಜೇದು ಸೌಂಡ್ ಜ ಅಂತ ಇರುತ್ತೆ, ಓದು ಸೌಂಡು ಆ ಅಂತ ಇರುತ್ತೆ, ಬಿದು ಸೌಂಡ್ ಬ. ಸಾಮ್ಯತೆ ಇರುತ್ತೆ, ಅದಕ್ಕೆ ಸಪರೇಟ್ ಆಗಿ ಚೇಂಜ್ ಆಗಲ್ಲ. ಇಲ್ಲಿ ಜೆ ಇದ್ರೆ ನಾವು ಬೇರೆ ಏನೋ ಝೆಡ್ ಅಂತ ಹೇಳೋದು, ಅದು ಬೇರೆ ಅಕ್ಷರಗಳಿದಾವೆ, ಅದು ಬರ್ತಾವ, ಆ ಥರ ಸೌಂಡ್ಸ್ ಚೇಂಜ್ ಆಗುತ್ತೆ. ಸೊ ಒಟ್ನಲ್ಲಿ ಏನು, ನಮಗೆ ಕಣ್ಣಿಗೆ ಕಾಣಿಸೋ ಸೌಂಡ್ಸು ಅಕ್ಷರಗಳಾಗೇ ಇರಲ್ಲ, ಅದು ಉಚ್ಚಾರಣೆಯಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಫೋನೀಮ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಯಾಬ್, CA ಸೇರಿದಾಗ ಕ್ಯಾ ಆಗುತ್ತೆ. ಸಿ ಮತ್ತೆ ಎನ ಸಪರೇಟ್ ಆಗಿ ಹೇಳಿದಾಗ CA ಅಂತಾನೆ ಹೇಳ್ತೀವಿ. CA ಎರಡು ಮರ್ಜ್ ಮಾಡಿದಾಗ ಅದು ಕ್ಯಾ ಆಗುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮೀ. ವೆಬ್, ಜಾಬ್, ಕ್ಲಬ್. ಓಕೆ, ಸೊ ಎಲ್ಲ ಗೊತ್ತಾಯ್ತಲ್ಲ ನಿಮಗೆ. ಮ್ಯೂಸಿಕ್, ಇಲ್ಲಿ ಝೆಡ್ ಬರಬೇಕು, ಜಿಕ್. ಪಿಕ್ನಿಕ್, ಕಾಮಿಕ್, ಪಬ್ಲಿಕ್. ಓಕೆ, ಸೊ ಹಾಗೆ ಇಲ್ಲಿ ಇನ್ನೊಂದು ಎರಡು ಮೂಲ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ OFF ಇದನ್ನ ಓದಿ ಅಂತ ಹೇಳಿದ್ರೆ ಏನಂತ ಓದ್ತೀರಾ? OFF ಅಲ್ವಾ? ಇದನ್ನು ಓದ್ರಿ ಅಂತ ಹೇಳಿದ್ರೆ LEAF, ರೈಟ್? ಇದನ್ನು ಓದ್ರಿ ROOF. ಈಗ ಇದನ್ನ ನೀವು ಇಲ್ಲಿ ಓದಿದಾಗ ಇಲ್ಲಿ ಇದನ್ನ ಬೇರೆ ತರ ಏನಾದ್ರು ಸೌಂಡ್ ಬರುತ್ತಾ ನಿಮಗೆ? OFF. ನೀವೀಗ ಏನು ಹೇಳ್ತಾ ಇದ್ದೀರಾ? OFFA. ಬಟ್ ನಾನು ಇಲ್ಲಿ ತೋರಿಸಿದ್ರೆ ಈ ತರ ಇದನ್ನ ಓದ್ರಿ ಅಂತ ಹೇಳಿದ್ರೆ OFF. ಇದೇನಿದು? ಸ್ಪೆಲ್ಲಿಂಗ್. LEAF ಸ್ಪೆಲ್ಲಿಂಗ್, ROOF ಸ್ಪೆಲ್ಲಿಂಗ್. ಗಾಟ್ ಇಟ್? ಈಗ ಇದ್ರದ್ದು ಸರಿಯಾದ ಉಚ್ಚಾರಣೆ ಏನು? ಉಚ್ಚಾರಣೆ ನಾವು ಕಲಿಬೇಕಾಗುತ್ತೆ. ಉಚ್ಚಾರಣೆ ಏನು? ಆಫ್, ಲೀಫ್, ರೂಫ್, ಶೆಫ್. ಬ್ಯಾಗ್, ಡಾಗ್, ಲೆಗ್, ಫ್ರಾಗ್. ಬುಕ್, ಲುಕ್, ಮಿಲ್ಕ್, ಡೆಸ್ಕ್. ಬಟ್ ಇದರ ಸ್ಪೆಲ್ಲಿಂಗ್ ಏನು? ಸ್ಪೆಲ್ಲಿಂಗ್ ಬಂದು ನಿಮಗೆ OFF, LEAF, ROOF, CHEF. ಇದರ ಉಚ್ಚಾರಣೆ ಏನು? ಶೆಫ್, ರೂಫ್, ಲೀಫ್, ಆಫ್. ಅರ್ಥ ಆಗ್ತಿದೆ ಎಲ್ರಿಗೂ? ಈಗ ಇದರಲ್ಲಿ ನಾವು ನೋಡ್ಬೇಕಾಗಿರೋದೇನು? ಯಾಕೆ ಇದು ಮಿಕ್ಸ್ ಮಾಡಿ ನೋಡ್ಬೇಕು? ಇದ್ರ ಹಿಂಗಿದೆ. ಹೌದು ಸರ್, ಇದೆಲ್ಲ ನಮಗೆ ಗೊತ್ತು ಅಂತ ಯಾರಿಗಾದ್ರೂ ಅನಿಸ್ತಾ ಇದೆಯಾ? ಗೊತ್ತು, ಎಲ್ರಿಗೂ ಗೊತ್ತು. ಆದ್ರೆ ಅದರಿಂದ ನೀವು ಏನ್ ಕಂಡಿಡ್ತೀರಾ ಅನ್ನೋದು ಬೇಕಲ್ವಾ? ಸೊ ಇದರಲ್ಲಿ
ನಾವು ಹಿಡಿಬೇಕಾಗಿರು, ನಾವಾಗಿ ಐಡೆಂಟಿಫೈ ಮಾಡಬೇಕಾಗಿರು. ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಅದು ಅಲ್ಲೇ ಇರುತ್ತೆ. ನಾವು ಅದನ್ನ ಹುಡುಕಿ ನಮ್ಮ ಅರಿವಿಗೆ, ನಮ್ಮ ನಾಲೆಜ್ಗೆ ತಗೊಂಡ್ಬರ್ಬೇಕು ಅದನ್ನ. ಏನದನ್ನ? ಈಗ ಇಲ್ಲಿ ಎಫ್ ಎಫ್ ಇದೆಯಲ್ವಾ, ಲಾಸ್ಟಿಗೆ ಬರೋ ಸೌಂಡ್ಸ್ ನೋಡಿ, ಎಲ್ಲ ಲಾಸ್ಟ್ ಸೌಂಡ್ಸ್ ಅಬ್ಸರ್ವ್ ಮಾಡಿ, ಫಸ್ಟಿಗೆ ಬರೋದು ಬಿಡಿ. ಇಲ್ಲಿ ಏನಂತಿದೆ? ಇಲ್ಲಿ ಎಫ್ ದ ಸೌಂಡ್ ನಾವು ಎಫ್ ಅಂತ ಹೇಳಲ್ಲ, ಇಲ್ಲಿ ಬರೀ ಫ ಫ ಫ ಫ. ಇಲ್ಲಿ ಗ ಗ ಗ ಗ, ಇಲ್ಲಿ ಕ ಕ ಕ ಕ. ಇದರ ಅರ್ಥ ಏನು? ಒಂದೊಂದು ಅಕ್ಷರಕ್ಕೂ ಒಂದೊಂದು ಸೌಂಡ್ ಇದೆ. ಓಕೆ, ಈಗ ನಾವು ಕಲ್ತ್ಕೊಂಡ್ ಬಂದಿರೋದೇನು? ಇದು ಜಿ, ಇದು ಜಿ, ಇದು ಜಿ. ಜಿ ಜಿ ಎಲ್ಲಿ ಬರುತ್ತೆ? ಫೋನೀಮ್ಸ್ ಅಲ್ಲಿ ಬರಲ್ಲ, ಸ್ಪೆಲ್ಲಿಂಗ್ ಅಲ್ಲಿ ಬರುತ್ತೆ. ಉಚ್ಚಾರಣೆ ಆಗ್ಬೇಕಾದ್ರೆ ಆ ಜಿ ಸೌಂಡ್ ಗ ಆಗುತ್ತೆ. ಜಿ ಎಲ್ಲಿ, ಗ ಎಲ್ಲಿ, ಎರಡು ಬೇರೆ ಬೇರೆ ಸೌಂಡ್ ಅಲ್ವಾ? ಈಗ ನಾವು ಕನ್ನಡದಲ್ಲಿ ಜ ಇದು, ಇದು ಗ, ಇವೆರಡು ಬೇರೆ ಬೇರೆ ಅಕ್ಷರಗಳು ಅಲ್ವಾ? ಇದಕ್ಕೆ ನಾವು ಈ ಅಕ್ಷರ ಬರೀತೀವಿ, ಜ ಅನ್ನೋದಕ್ಕೆ, ಗ ಅನ್ನೋದಕ್ಕೆ ಈ ಅಕ್ಷರ ಬರೀತೀವಿ. ಇಂಗ್ಲಿಷ್ ಅಲ್ಲಿ ಇವೆರಡಕ್ಕೂ ಒಂದೇ ಅಕ್ಷರ. ಅಕ್ಷರ ಚೇಂಜ್ ಆಗುತ್ತೆ, ಆಮೇಲೆ ಹೇಳ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಒಟ್ನಲ್ಲಿ ನಾವು ಇದರಿಂದ ಕಂಡುಹಿಡಿದಿರೋದೇನು? ಒಂದೊಂದು ಅಕ್ಷರಕ್ಕೆ ಅದರದೇ ಆದ ಸೌಂಡ್ಸ್ ಇದೆ. ಆ ಸೌಂಡ್ಸ್, ಅದಕ್ಕೆ ನಾವು ಫೋನೀಮ್ಸ್ ಅಂತ ಹೇಳ್ತೀವಿ. ಸೌಂಡ್ಸ್ ಅಂದ್ರೆ ಏನು? ಈಗ ನಾನು ಹೇಳಿದಲ್ಲ, ಗ ಗ ಗ ಫೋನೀಮ್, ಜ್ 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 ಫೋನೀಮ್, ಸ್ 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 ಫೋನೀಮ್. ಇದರಲ್ಲೆಲ್ಲ ಅದೇ ತಾನೇ ನಮಗೆ ಸಿಕ್ಕಿರೋದು. ಇಲ್ಲಿ ಬಿ ಅಲ್ಲಿ ಏನ್ ಸೌಂಡ್ ಸಿಕ್ತು? ಬ ಬ. ಸಿ ಅಲ್ಲಿ ಏನ್ ಸಿಕ್ತು? ಕ ಕ. ಡಿ ಅಲ್ಲಿ ಏನ್ ಸಿಕ್ತು? ಡ ಡ. ಆಮೇಲೆ ಕೆ ಅಲ್ಲಿ ಏನ್ ಸಿಕ್ತು? ಕ ಕ ಕ. ಜಿದು ಗ ಗ ಗ. ಸೊ ಇದು ಮಧ್ಯದಲ್ಲಿದ್ರು, ಕೊನೆಯಲ್ಲಿ ಬಂದ್ರು, ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ಅದೇ ಸೌಂಡ್ ಇರುತ್ತೆ ಅದ್ರದ್ದು. ಓಕೆ, ಉದಾಹರಣೆಗೆ ನೋಡಿ, ಇಲ್ಲಿ ನಾನು ಗ ಅಂತ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇಲ್ಲಿ ಕೊನೆಯಲ್ಲಿ ಬಂದಿದೆ ಸರ್, ಅದಕ್ಕೆ ನೀವು ಗ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತೀರಾ. ಈಗ ಉದಾಹರಣೆಗೆ ಜಿ ಯು ಎಂ, ಇದೇನು? ಗ. ಇದು ಅ ಗಮ್. ಗ ಕೊನೆಯಲ್ಲಿ ಬಂದಾಗ್ಲೂ ಗನೆ, ಗ ಸ್ಟಾರ್ಟಿಂಗ್. ಆಮೇಲೆ ಜಿ ಜಿ ಅಕ್ಷರ ಕೊನೆಯಲ್ಲಿ ಬಂದಾಗ್ಲೂ ಗನೆ, ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ಗನೆ, ಮಧ್ಯದಲ್ಲಿ ಬಂದ್ರು ಕೆಲವು ಸಲ ಗನೆ. ಸೊ ಇದಕ್ಕೆ ನಾವು ಫೋನೀಮ್ಸ್ ಅಂತ ಹೇಳೋದು. ಫೋನೀಮ್ಸ್ ಅಂದ್ರೆ ಏನು? ಸಣ್ಣ ಸಣ್ಣ ಸೌಂಡ್ಸ್. ಇಲ್ಲಿ ಕೊನೆಯಲ್ಲಿ ಬಂದಿದೆಯಲ್ಲ ಗ ಗ ಗ, ಇದು ಫೋನೀಮ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈಗ ಇದನ್ನ ನೋಡಿ. ಇನ್ನು ಈಗ ಫೋನೀಮ್ಸ್ ಅಂಡ್ ಸ್ಪೆಲ್ಲಿಂಗ್ಸ್, ಇದು ತುಂಬಾ ಮುಖ್ಯವಾದ ಘಟ್ಟ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ನಾನು ಅದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಹೇಳಿದ್ನಲ್ಲ, ಸಿ ಎ ಬಿ. ಇಲ್ಲೂ ನಾನು ಬರ್ದಿರೋದೇನು? ಸಿ ಎ ಬಿ. ಇಲ್ಲಿ ಕನ್ನಡದಲ್ಲಿ ಬರ್ದಿರೋದೇನು? ಸಿ ಎ ಬಿ. ನೀವು ಅದನ್ನ ಹೆಂಗ್ ಓದ್ತೀರಾ? ಸಿ ಎ ಬಿ ಅಂತಾನೆ ಓದ್ತೀರಾ. ಕನ್ನಡದಲ್ಲಿ ಬರ್ದಿರೋದನ್ನ ಸಿ ಎ ಬಿ ಅಂತ ಓದ್ತೀರಾ. ಆದ್ರೆ ಇಂಗ್ಲೀಷಲ್ಲಿ ಬರ್ದಿರೋದನ್ನ ಹೆಂಗ್ ಓದ್ಬೇಕು? ಕ್ಯಾಬ್. ಇಲ್ಲಿ ಆರ್ ಒ ಬಿ ಇದಿಲ್ಲ ಅಂದ್ರೆ ನೀವೇನು ಓದ್ತೀರಾ? ಅದನ್ನ ಆರ್ ಒ ಬಿ ಅಂತಾನೆ ಓದ್ತೀರಾ. ರಾಬ್ ಅಂತ ಹೆಂಗ್ ಓದಕ್ಕಾಗುತ್ತೆ? ರಾಬ್ ಅಂತ ನಾವು ಓದ್ಬೇಕಾದ್ರೆ ನಮಗೆ ಈ ತರ ಬರೀಬೇಕು. ಇದನ್ನ ನಾವು ರಾಬ್ ಅಂತ ಓದ್ತೀವಿ. ಹಾಗೆ ಎಂ ಒ ಬಿ ಅಂತ ನಾನು ಬರೆದ್ರೆ ಕನ್ನಡದಲ್ಲಿ ನೀವು ಎಂ ಒ ಬಿ ಅಂತಾನೆ ಓದ್ತೀರಾ. ಮಾಬ್ ಅಂತ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದ್ರೆ ಇದನ್ನ ಸಿ ಎ ಬಿ ಕ್ಯಾಬ್ ಅಂತ ಓದ್ಬೇಕು, ಆರ್ ಒ ಬಿ ರಾಬ್ ಅಂತ ಓದ್ಬೇಕು, ಎಂ ಒ ಬಿ ಮಾಬ್ ಅಂತ ಓದ್ಬೇಕು. ಇದರ ಸೈನ್ಸ್ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ನಾವು ಮದನ, ಗಗನ, ನಯನ ಅಂತ ಬರಿತೀವಿ ಅಂತ ಇಟ್ಕೊಳ್ಳಿ. ಕನ್ನಡದಲ್ಲಿ ಇದನ್ನು ಡೈರೆಕ್ಟ್ ಆಗಿ ಓದ್ತೀವಿ. ಗಗನ, ಮದನ, ಗಗನ, ನಯನ. ನಾವು ಈ ಅಕ್ಷರಗಳು ಕಲ್ತಿರೋದೇ ಹಾಗೆ. ವರ್ಣಮಾಲೆಯಲ್ಲಿ ಅಕ್ಷರಗಳು ಕಲ್ತಿರೋದು ಹಾಗೆ. ಕ ಕ ಗ ಅ ಆ ಇ ಇಂದ ಹಿಡಿದು ಕ ಕ ಗ ಗ ಂಗ ವ್ಯಂಜನಗಳು, ಸ್ವರಗಳು, ವ್ಯಂಜನಗಳು ಕಲ್ತ್ವಿ. ಅದಾದ್ಮೇಲೆ ಕಾಗುಣಿತ, ಆಮೇಲೆ ಒತ್ತಕ್ಷರ. ಕನ್ನಡದಲ್ಲಿ ನಮಗೆ ಬೇಕಾಗಿರೋದೇನು? ವರ್ಣಮಾಲೆ, ಸ್ವರಗಳು. ಅದರ ವರ್ಣಮಾಲೆಯಲ್ಲಿ ಸ್ವರಗಳು, ವ್ಯಂಜನಗಳು, ಕಾಗುಣಿತ. ಕಾಗುಣಿತದಲ್ಲಿ ತುಂಬಾ ವಿಷಯಗಳಿದೆ ಕಲಿಯಕ್ಕೆ ಅಲ್ವಾ? ಕಾಗುಣಿತ ವಾಸ್ಟ್ ಆಗಿದೆ. ಅಂಡ್ ಒತ್ತಕ್ಷರಗಳು ಸ್ವಲ್ಪ ಇವಿಷ್ಟು ಕಲಿತ್ರೆ ಕನ್ನಡ ನಿಮಗೆ 100% ಬಂದ ಹಾಗೆ. ಅದೆಲ್ಲ ಕಲಿತು ನೀವು ಕನ್ನಡ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಡೈರೆಕ್ಟ್ ಆಗಿ ನಿಮಗೆ ಬರೀ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? 49 ಅಕ್ಷರಗಳಿದೆ. ವರ್ಣಮಾಲೆಯಲ್ಲಿ ಇರೋದು 49 ಅಕ್ಷರಗಳು. ಬರೀ 49 ಅಕ್ಷರಗಳನ್ನು ಇಟ್ಕೊಂಡು ನೀವು ಇಡೀ ಕನ್ನಡ ಕಲೀಲಿಕ್ಕಾಗಲ್ಲ ಅಲ್ವಾ? ಕಾಗುಣಿತ ಕಲಿಬೇಕು, ಒತ್ತಕ್ಷರ ಕಲಿಬೇಕು. ಇಲ್ಲಿ ಅದೇ ನಡೀತಾ ಇರೋದು. ಇಲ್ಲಿ ನಾವು ಮದನ ಅಂತ ನಾನು ನಿಮಗೆ ಬರೀತೀನಲ್ವಾ, ಮದನ ಅಂತ ಈ ತರ ಬರೆದ್ರೆ ಎಷ್ಟು ಜನಕ್ಕೆ ಓದಕ್ ಬರುತ್ತಿದ್ದು? ನಾವು ಆ ತರ ಓದಿ ಅಭ್ಯಾಸ ಇಲ್ಲ. ಅಭ್ಯಾಸ ಅನ್ನೋದಕ್ಕಿಂತ ಅಗತ್ಯ ಇಲ್ಲ. ಕನ್ನಡದಲ್ಲಿ ಅಗತ್ಯ ಇಲ್ಲ. ಹಾಗಾದ್ರೆ ಈ ಅಕ್ಷರ ಕನ್ನಡದಲ್ಲಿ ಇಲ್ವಾ? ಇಲ್ಲ ಸರ್, ನಾವು ಕೂಡಿಸಿ ನಾವು ಕೂಡಿಸೇ ಓದ್ತೀವಿ ಡೈರೆಕ್ಟ್. ಮ ಅಂದ್ರೆ ಮನೆ. ಇದನ್ನ ನಾವು ಪ್ಲಸ್ ಅ
ಪ್ಲಸ್ ಅ ಅಂತ ಓದೋ ಅವಶ್ಯಕತೆ ಇಲ್ಲ. ಹೌದು, ಓದೋ ಅವಶ್ಯಕತೆ ಇಲ್ಲ. ಹೌದು, ಆದರೆ ಅದರ ಅರ್ಥ ಈ ಅಕ್ಷರ ಬಂದರೆ ಅದನ್ನು ನಾವು ಓದದೇ ಇರ್ತೀವ? ಆ ಅಕ್ಷರ ಬಂದಾಗ ನಾವು ಹೆಂಗೆ ಓದ್ತೀವಿ? ಹಳೆಗನ್ನಡದಲ್ಲಿ ಇದೆಲ್ಲ ಜಾಸ್ತಿ ಇದ್ವು. ಹಳೆಗನ್ನಡದಲ್ಲಿ ಆಮೇಲೆ ಇವೆಲ್ಲ ಜಾಸ್ತಿ ಇದ್ವು. ಈಗ ನಾವು ಹೊಸ ಕನ್ನಡದಲ್ಲಿ ನಾವು ಮಾತಾಡೋ ಕನ್ನಡದಲ್ಲಿ ಇವೆಲ್ಲ ಇಲ್ಲ. ಉದಾಹರಣೆಗೆ ಇವೆಲ್ಲ ಬರೋದು ಯಾವಾಗ ಅಂದ್ರೆ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಹುಡುಗರ ಹೆಸರು, ಈಗ ಉದಾಹರಣೆಗೆ ವಿನೋದ್ ಅಂತಿದೆ, ವಿನೋದ್ ಆಕ್ಚುಲಿ ಇದೇನು ಸರಿಯಾದ ಅರ್ಥ ಏನು ಕನ್ನಡದಲ್ಲಿ? ವಿನೋದ ಅಲ್ಲಿ ಆ ಬರ್ತಾ ಇದೆ ಅಲ್ವಾ? ಆದ್ರೆ ಇದು ನಾವು ವಿನೋದ್ ಅಂತ ಬರಿತೀವಿ. ಈ ಅಕ್ಷರ ಎಲ್ಲಿದೆ? ಒತ್ತಕ್ಷರದಲ್ಲಿ ಬರುತ್ತಷ್ಟೇ. ಒತ್ತಕ್ಷರದಲ್ಲೂ ಬರಲ್ಲ, ಅದು ಅರ್ಧ ಅಕ್ಷರದಲ್ಲಿ ಬರೋದು. ದ ಒತ್ತಕ್ಷರ ನಿಮಗೆ ಇದು ತಾನೆ, ದ ಒತ್ತಕ್ಷರ ಅರ್ಧ ಅಕ್ಷರ. ಸೊ ಹಾಗಾಗಿ ಈ ತರ ಅಕ್ಷರಗಳಿಲ್ಲ ಅಂತ ಹೇಳಕ್ಕಾಗುತ್ತೆ. ಇವೆಲ್ಲ ಅರ್ಧ ಅಕ್ಷರಗಳು, ಅರ್ಧ ವ್ಯಂಜನಗಳು. ಸೊ ದ ಇದಕ್ಕೆ ನಾವು ಇಂಗ್ಲಿಷಲ್ಲಿ ಫೋನೀಮ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಮದನ ಅಂತ ನಾವು ಓದಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಮದನ ಅಂತಾನೆ ನಮಗೆ ಓದಿ ಅಭ್ಯಾಸ ಆಗಿರೋದು. ಯಾಕೆಂದ್ರೆ ಮ ಸ್ವರ, ದ ಸ್ವರ, ಮ ವ್ಯಂಜನ ಸಂಪೂರ್ಣ ವ್ಯಂಜನ, ದ ವ್ಯಂಜನ, ನ ವ್ಯಂಜನ, ಮ ದ ನ ಇದು ನಮಗೆ ಗೊತ್ತು, ನಾವು ಹಂಗೆ ಕಲ್ತಿದ್ದೀವಿ. ಕ ಕ ಗ ಗ ङ, ಚ ಚ ಜ ಜ ಞ, ಟ ಠ ಡ ಡ ಣ, ತ ಥ ದ ದ ನ, ತ ಥ ದ, ಪ ಪ ಬ ಬ ಮ, ಅಲ್ಲಿ ಕಲ್ತಿದ್ದೀವಲ್ವ ಅದೆಲ್ಲ. ಆದರೆ ಇಂಗ್ಲೀಷಲ್ಲಿ ಹಂಗೆ ಬರಲ್ಲ. ಇಂಗ್ಲೀಷಲ್ಲಿ ನಾವು ABCDEFGH ಎಷ್ಟೇ ಕಲ್ತ್ರು ನೀವು ಅದು ಹೆಸರು ABCD ಅನ್ನೋ ಇದಿದೆಯಲ್ವಾ, ಅದು ಹೆಸರು, ಆ ಅಕ್ಷರದ ಹೆಸರು ಅಷ್ಟೇ ಹೊರತು ಅಕ್ಷರ ಉತ್ಪತ್ತಿ ಮಾಡುವ ಶಬ್ದ ಅಲ್ಲ. ಶಬ್ದ ಅಂದರೆ ಫೋನೀಮ್ ಅಂತ ನಾವೇನು ಹೇಳ್ತೀವಿ ಅದಲ್ಲ. ಸೊ ಹಾಗಾಗಿ ನಾವು ಒಂದು ವಿಧಾನನ ನಾವು ಅಳವಡಿಸ್ಕೋಬೇಕು. ಸಿ ಅಂತ ಬಂದಾಗ ಸಿ ಅಂತ ಸೌಂಡ್ ಬರಲ್ಲ. ಅದ್ರದ್ದು ಏನು ಸೌಂಡ್ ಬರುತ್ತೆ ನೋಡಿದ್ರಲ್ಲ ಈಗ, ಸೊ ಹಾಗಾಗಿ ಇದನ್ನ ಸಿನ ನಾವು ಅಂತ ಹೇಳಬೇಕೆ ಹೊರತು ಸಿ ಅಂತ ಹೇಳಕ್ ಹೋಗ್ಬಾರ್ದು. ಸಿ ಸ್ಪೆಲ್ಲಿಂಗ್ ಅಷ್ಟೇ, ಅಂದ್ರೆ ಓದಬೇಕಾದ್ರೆ ಆ ಬ. ಸೊ ಹಾಗಾಗಿ ಕ ಆ ಬ ಇದು ಕೂಡಿಸಿ ಕನ್ನಡದಲ್ಲಿ ಕೂಡಿಸಿದಾಗ ಇದು ಕ್ಯಾಬ್ ಅಂತ ಬರುತ್ತೆ. ಕ ಮತ್ತೆ ಆನ ಸೇರಿಸಿದ್ರೆ ಕ್ಯಾಬ್, ಕ್ಯಾಬ್. ಹಾಗಾಗಿ ಇದು ರ್ ಆ ಬ, ಇವೆರಡು ರ್ ಮತ್ತೆ ಆನ ಸೇರಿಸ್ರಿ ರಾ. ಆ ಮತ್ತೆ ಆನ ಸೇರಿಸಿದಾಗ ಏನಾಗುತ್ತೆ ಮಾ, ಉಳಿದಿರೋದು ಬ, ಮಾಬ್. ಸೊ ಇದು ಕ ಆ ಕ್ಯಾ, ರ್ ಆ ರಾ, ಆ ಮ, ಉಳಿದಿರೋದು ಒಂದೇ ಅಕ್ಷರ, ಅದು ಬ. ಇಲ್ಲಿ ಬ ಬ ಬ. ಓಕೆ, ಅರ್ಥ ಆಗ್ತಿದೆಯಲ್ಲ? ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇನೆ. ಇದರ ಅರ್ಥ ಏನು? ನಾವು ಅಕ್ಷರಗಳನ್ನ ನಾವು ಅದರ ಉಚ್ಚಾರಣೆ ಬೇರೆ ಇರುತ್ತೆ, ಅದರ ಏನಂತೀವಿ ನಾವು ಅದಕ್ಕೆ, ಪದದಲ್ಲಿ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ. ನಾವು ಅಕ್ಷರಗಳಾಗಿ ಅದನ್ನು ಹೇಳಬೇಕಾದ್ರೆ, ಸ್ಪೆಲ್ಲಿಂಗ್ ಆಗಿ ಹೇಳ್ಬೇಕಾದ್ರೆ ಅದರ ಸೌಂಡ್ ಬೇರೆ ಇರುತ್ತೆ. ಓಕೆ, ಸೊ ಈಗ ನಾವು ಹೇಳೋದಾದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ, ಬಿ ಗೆ ಬ, ಸಿ ಗೆ ಕ, ಡಿ ಗೆ ಡ, ಎಫ್ ಗೆ ಫ, ಜಿ ಗೆ ಗ. ಅದೇ ತರ ನೀವು ಇಷ್ಟು ಸಣ್ಣ ಸಣ್ಣ ವರ್ಡ್ಸ್ ಇದಾವೆ. ಇದರಲ್ಲೆಲ್ಲ ನೀವು ನೋಡಿದ್ರೆ ಕೊನೆಯಲ್ಲಿ ಬರೋ ಅಕ್ಷರಗಳು, ಕೊನೆಯಲ್ಲಿ ಬರೋ ಸೌಂಡ್ಸ್ ಏನು ನೋಡಿ. ಈಗ ಇಲ್ಲಿ ಕ್ಯಾಬ್ ಅಲ್ಲಿ ಬ ಅಂತ ಬರುತ್ತೆ, ಬ ಬ ಬ, ಕ ಕ ಕ, ಡ ಡ ಡ, ಫ ಫ ಫ, ಗ ಗ ಗ, ಕ ಕ ಕ, ಲ್ ಲ್ ಲ್, ಪ ಪ ಪ. ಇದಕ್ಕೆ ನಾವು ಫೋನಿಮ್ಸ್ ಅಂತ ಹೇಳಿದ್ವಿ. ಸೌಂಡ್ಸ್, ಇದು ಸೌಂಡ್ಸ್ ಆಫ್ ಲೆಟರ್ಸ್, ಸೌಂಡ್ಸ್. ಈ ಸೌಂಡ್ಸ್ನ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡಬೇಕು. ಮತ್ತೆ ಈ ಸೌಂಡಿಗೆ ಇದೇ ಅಕ್ಷರ. ಈಗ ನಾನೊಂದು ಸೌಂಡ್ ಹೇಳ್ತೀನಿ, ಆ ಸೌಂಡಿಗೆ ಅಕ್ಷರ ಯಾವುದು ಅಂತ ನೀವು ಹೇಳಕ್ ಟ್ರೈ ಮಾಡಿ. ಇದಕ್ಕೆ ಯಾವ ಅಕ್ಷರ ಬರುತ್ತೆ? ಎನ್. ಪ ಪ ಪ, ಪಿ. ಓಕೆ, ವೆರಿ ಗುಡ್. ಅಷ್ಟೇ, ಗೊತ್ತಾಯ್ತಲ್ಲ ನಿಮಗೆ? ಇದರ ಅರ್ಥ ಏನು? ನಾನೇನೋ ಒಂದು ಸೌಂಡ್ ಹೇಳಿದೆ, ಒಂದು ವರ್ಡ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಸ್ಯಾಮ್. ಸೊ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನು? ಫಸ್ಟ್ ಸೌಂಡ್ ಏನು, ಎಲ್ಲಿಂದ ಸ್ಟಾರ್ಟ್ ಆಗಿ ಅಲ್ವಾ? ಅವಾಗ ಎಸ್, ಎಸ್ ಮತ್ತೆ ಆ ಸೌಂಡ್ ಎಲ್ಲಿ ಬರುತ್ತೆ? ಆಪಲ್. ಆಪಲ್ಗೆ ಫಸ್ಟ್ ಅಕ್ಷರ ಯಾವುದು? ಎ. ಸೊ ಎಸ್ ಎ. ಗೆ ಅಕ್ಷರ ಯಾವುದು? ಎಂ. ಸೊ ನೀವು ಸ್ಯಾಮ್ ಅನ್ನೋ ಸೌಂಡ್ ನ ಡಿಕೋಡ್ ಮಾಡ್ತೀರಾ. ಅಂದ್ರೆ
ನಾನು ನಿಮಗೆ ಕನ್ನಡದಲ್ಲಿ ಕನ್ನಡದಲ್ಲಿ ನಿಮಗೆ ಓದಕ್ಕೆ ಬರುತ್ತೆ ಸ್ಯಾಮ್. ಬಟ್ ಇದನ್ನ ಇಂಗ್ಲೀಷಲ್ಲಿ ಬರೆಯಕ್ಕೆ ಬರಲ್ಲ. ಯಾಕೆಂದ್ರೆ ಅದಕ್ಕೆ ನಾವು ಅರ್ಧ ನೋಡಬೇಕು. ಫಸ್ಟ್ ಸೌಂಡ್ ಏನು? ಅದಕ್ಕೆ ಗೆ ಅಕ್ಷರ ಯಾವುದು? ಎಸ್. ಆಮೇಲೆ ನೀವು ಡೈರೆಕ್ಟ್ ಎಂ ಬರೀತಾರೆ ಇಲ್ಲ, ಇಲ್ಲಿ ಆ ಇದೆ ನೋಡಿ. ಆ ಎಲ್ಲಿ ಕೇಳಿದೀನಿ? ಆಪಲ್ ಅಲ್ಲಿ ಆ ಕೇಳಿದೀನಿ. ಸೊ ಆಪಲ್ ಅಲ್ಲಿ ಫಸ್ಟ್ ಅಕ್ಷರ ಯಾವುದು? ಎ. ಸೊ ಇದೇನಾಗುತ್ತೆ? ಎಸ್ ಎ ಸ್ಯಾ. ಉಳಿದಿರೋದೇನು? ಎಂ. ಸೊ ಎಸ್ ಎ ಎಂ ಸ್ಯಾಮ್. ಅಕ್ಷರ ರೂಪದಲ್ಲಿ ಹೇಳಬೇಕಾದ್ರೆ ಸ್ಯಾಮ್ದು ಸ್ಪೆಲ್ಲಿಂಗ್ ಹೇಳಪ್ಪ ಅಂತ ಹೇಳಿದ್ರೆ ಸ್ಯಾಮ್ದು ಸ್ಪೆಲ್ಲಿಂಗು ಎಸ್ ಎ ಎಂ. ಓಕೆ, ಈಗ ಸ್ಪೆಲ್ಲಿಂಗ್ ಬಿಟ್ಬಿಡೋಣ. ಸ್ಪೆಲ್ಲಿಂಗ್ ಆಲ್ರೆಡಿ ಗೊತ್ತು ನಿಮ್ಗೆ, ABCD ಎಲ್ಲ ಸ್ಪೆಲ್ಲಿಂಗ್ ಗೊತ್ತು. ಈಗ ಸ್ಯಾಮ್ದು ಫೋನೀಮ್ಸ್ ಹೇಳು. ಫೋನಿಕ್ಸಿಗೆ ಆಮೇಲೆ ಬರೋಣ. ಫೋನೀಮ್ಸ್. ಸ್ಯಾಮ್ದು ಫೋನೀಮ್ಸ್ ಹೇಳು ಅಂತ ಹೇಳಿದ್ರೆ ಏನ್ ಹೇಳಬೇಕು? ಇದು ಸ್ಯಾಮ್. ಈ ಸ್ಯಾಮ್ ಅನ್ನೋದು ಪ್ರೊನೌನ್ಸಿಯೇಷನ್. ಓಕೆ, ಈ ಸ್ಯಾಮ್ ಅನ್ನೋದು ಏನು? ಪ್ರೊನೌನ್ಸಿಯೇಷನ್ ಏನಂತೀವಿ ನಾವು ಕನ್ನಡದಲ್ಲಿ? ಉಚ್ಚಾರಣೆ. ಓಕೆ, ಸ್ಯಾಮ್ ಅನ್ನೋದು ಉಚ್ಚಾರಣೆ. ಅದೇ ನಾವು ಬಿಡಿಸಿದಾಗ ಅದನ್ನ ಇದು ಪ್ರೊನೌನ್ಸಿಯೇಷನ್ ಅಲ್ಲ. ಇದನ್ನು ಕೂಡಿಸಿದಾಗ ಪ್ರೊನೌನ್ಸಿಯೇಷನ್. ಸ್ಯಾಮ್ ಪ್ರೊನೌನ್ಸಿಯೇಷನ್. ಬಿಡಿಸ್ತೀವಲ್ಲ, ದಟ್ ಇಸ್ ಕಾಲ್ಡ್ ಫೋನೀಮ್ಸ್. ಫೋನೀಮ್ಸ್ ಅಂದ್ರೆ ಶಬ್ದ. ಅನ್ನೋದು ಒಂದು ಶಬ್ದ, ಅನ್ನೋದು ಒಂದು ಶಬ್ದ, ಅನ್ನೋದು ಒಂದು ಶಬ್ದ. ಈಗ ಇದು ಸ್ಯಾಮ್ ಅನ್ನೋದನ್ನೇ ನಾನು ಅಂತ ಹೇಳಿದ್ರೆ ಸ್ಯಾಮ್ ಆಗುತ್ತಾ? ಇಲ್ಲ, ಕೂಡಿಸ್ಬೇಕು. ಅದನ್ನ ಮರ್ಜ್ ಮಾಡ್ಬೇಕು. ಕೂಡಿಸೋದು ಹೇಗೆ ಅಂತ ಹೇಳಿದ್ರೆ ಮತ್ತೆ ಆನ ಕೂಡಿಸ್ಬೇಕು. ಅವಾಗ ಸ್ಯಾಮ್. ಅದೇ ನಾವು ಒಂದೊಂದು ಅಕ್ಷರ ಬಿಡಿಸಿ ಹೇಳಿದಾಗ ಅದು ಒಂದು ಪದದ ಪ್ರೊನೌನ್ಸಿಯೇಷನ್ ಆಗಲ್ಲ. ಬಿಡಿಸಬಾರ್ದು ಅಂದ್ರೆ ಬಿಡಿಸ್ಬೇಕು. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಬಿಡಿಸೋದೇನೆ. ಅದೇ ನಿಮಗೆ ಎಲ್ಲಾ ಅಕ್ಷರಗಳನ್ನ ಬಿಡಿಸ್ತಾ ಕೂತ್ರ ಆಗೋದಿಲ್ಲ. ಈಗ ಫಸ್ಟಿಗೆ ನಾನು ಹೇಳಿದ್ನಲ್ಲ, ಈ ಪದಗಳನ್ನ ಅದೇ ತರ ನಾವು ನೋಡ್ಬೇಕು. ನಾನು ಹೇಳಿದ್ನಲ್ಲ, ಇ ಡ ರ್ ಇ ರ್ ದ ಇ ಗ. ಇದೇನಿದು? ಫೋನೀಮ್ಸ್. ಒಂದೊಂದು ಅಕ್ಷರದ ಸರಿಯಾದ ಉಚ್ಚಾರಣೆನ ನಾನು ಹೇಳ್ತಾ ಇದ್ದೀನಿ. ಸ್ಪೆಲ್ಲಿಂಗ್ ಏನು? MISUNDER. ಇದು ಸ್ಪೆಲ್ಲಿಂಗ್. ಫೋನೀಮ್ಸ್ ಅಂದ್ರೆ ಏನು? ಇದು ಫೋನೀಮ್ಸ್. ಸೊ ಯಾವುದನ್ನ ಕೂಡಿಸಿದಾಗ ನಿಮಗೆ ಪ್ರೊನೌನ್ಸಿಯೇಷನ್ ಆಗುತ್ತೆ? ಫೋನೀಮ್ಸ್ ಅನ್ನ ಕೂಡಿಸಿದ್ರೆ ಪ್ರೊನೌನ್ಸಿಯೇಷನ್ ಆಗುತ್ತಾ ಅಥವಾ ಸ್ಪೆಲ್ಲಿಂಗ್ ಕೂಡಿಸಿದ್ರೆ ಪ್ರೊನೌನ್ಸಿಯೇಷನ್ ಆಗುತ್ತಾ? ಸ್ಪೆಲ್ಲಿಂಗ್ ಆಗೇ ಇರುತ್ತೆ. ಫೋನೀಮ್ಸ್ ಅನ್ನು ಕೂಡಿಸಿದಾಗ ಪ್ರೊನೌನ್ಸಿಯೇಷನ್ ಆಗುತ್ತೆ, ಉಚ್ಚಾರಣೆ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಮಿಸ್ ಆಗುತ್ತೆ ಅದು. ಓಕೆ, ಆಮೇಲೆ ಮಿಸ್ ಯುಗೆ ಅಂತ ಸೌಂಡ್ ಬರ್ತದೆ. ಆಮೇಲೆ ಹೇಳ್ತೀನಿ ನಿಮಗೆ. ಎನ್ನಿಗೆ ಎನ್ ಡ್ ಡಿ ಯು, ರೈಟ್? ಮಿಸ್ ಅಂಡ್ ಅಂತಲ್ಲ, ಇಷ್ಟು ಬಂದ ಸಾಕು. ಇನ್ನು ಮುಂದಿರೋದು ಆಟೋಮೆಟಿಕ್. ಅಂಡರ್ ಸ್ಟ್ಯಾಂಡ್ ಸ್ಟ್ಯಾಂಡಿಂಗ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು ಸ್ಪೆಲ್ಲಿಂಗ್ ಬೇರೆ. ABCD ಅದು ಸ್ಪೆಲ್ಲಿಂಗ್. ಇದು ಫೋನೀಮ್ಸ್. ಫೋನೀಮ್ಸ್ ಸೇರಿದಾಗ ಉಚ್ಚಾರಣೆ ಆಗುತ್ತೆ. ಓಕೆ, ಸೊ ಈ ವರ್ಡ್ಸ್ನ ನೀವು ಒಂದೊಂದು ಅಕ್ಷರನ ಅದೇ ಫೋನೀಮ್ಸ್ ಹಾಕೊಂಡ್ರೆ ಅದು ಕರೆಕ್ಟ್ ಆಗಿ ನಿಮಗೆ ಐಡಿಯಾ ಸಿಗುತ್ತೆ. ಈಗ ನಾನು ನಿಮಗೆ ಅದು ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಬ್ರೇಕ್ ತಗೋಬೇಕಾ? ಬೇಡ ಅಲ್ಲ, ಕಂಟಿನ್ಯೂ ಮಾಡೋಣ. ಓಕೆ, ಸೊ ಬ್ರೇಕು ನೆಕ್ಸ್ಟ್ ಕ್ಲಾಸ್ ಅಂತ ತಗೊಳ್ಳೋಣ. ಇವತ್ತು ಫಸ್ಟಿಗೆ ಒಂದು 15 ನಿಮಿಷ ಹೋಯ್ತಲ್ಲ. ಓಕೆ, ಎಷ್ಟಿದೆ ಟೈಮು? 1 ಕಾಲು ಗಂಟೆ ಇದೆ. ಓಕೆ, ಸೊ ಒಂದು 5 ನಿಮಿಷ ಜಾಸ್ತಿನೇ ತಗೊಳ್ತೀನಿ ಇವತ್ತು. ಸೊ ಪ್ರೊನೌನ್ಸಿಯೇಷನ್, ಇದು ಆಲ್ಫಾಬೆಟ್ ಅಂದರೆ ವರ್ಣಮಾಲೆ. ಓಕೆ, ಆಲ್ಫಾಬೆಟ್ ಅಂದರೆ ವರ್ಣಮಾಲೆ. ವರ್ಣಮಾಲೆಯಲ್ಲಿ ಇಂಗ್ಲೀಷಲ್ಲಿ ವರ್ಣಮಾಲೆಯಲ್ಲಿ ಎಷ್ಟಿದೆ? ಕಾಮನ್ ಆಗಿ 26 ಅಕ್ಷರಗಳಿದ್ದಾವೆ. ಕನ್ನಡವನ್ನ ಯಾರಾದರೂ ಹೇಳಿ ನೋಡೋಣ, ನಿಮಗೆ ಎಷ್ಟು ಕನ್ನಡ ನಾಲೆಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಕನ್ನಡವನ್ನು ನಾವು ಸಂಪೂರ್ಣವಾಗಿ ಕಲಿಬೇಕಾದ್ರೆ ಎಷ್ಟು ಅಕ್ಷರ ರೂಪಗಳನ್ನು ಕಲಿಬೇಕು?
ನಾನು ಕನ್ನಡವನ್ನು ಹಾಂ ಅದು ಯಾರು ಹೇಳಿದ್ರು? ನಾನೇ ಹೇಳಿದ್ನ? ವಿಡಿಯೋ ನೋಡಿದ್ದೀರಾ? ವೆರಿ ಗುಡ್. 650 ಪ್ಲಸ್ 650 ಪ್ಲಸ್ ಅಕ್ಷರಗಳನ್ನ ನೀವು ಬರೆದು ಓದಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಕನ್ನಡನ ಒಂದು 95% ಓದಕ್ಕೆ ಬರುತ್ತೆ. ಇದರಲ್ಲಿ ಕಾಗುಣಿತ ಇದೆ, ಸ್ವರಗಳಿದೆ, ವ್ಯಂಜನಗಳಿದೆ, ಅವರ್ಗೀಯ ವ್ಯಂಜನ, ಸ್ವರ್ಗೀಯ ವ್ಯಂಜನ, ಸಜಾತಿಯ ಒತ್ತಕ್ಷರ, ವಿಜಾತಿಯ ಒತ್ತಕ್ಷರ, ಅದೆಲ್ಲ ಇದೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ. ಇವತ್ತು ಟೈಮ್ ಆಯಿತು ಅಂತ ನಾನು ಮತ್ತೆ ಬೇಗ ಹೋಗ್ತಾ ಇದ್ದೀನಿ ಅಷ್ಟೇ. ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಹೌದಲ್ವಾ ಇಷ್ಟೆಲ್ಲ ನಾವು ಓದಿದ ಮೇಲೆ ಕನ್ನಡ ಕಲ್ತ್ವಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ಟೈಮ್ ಸಿಕ್ಕಿದಾಗ. ಓಕೆ, ಸೊ 650ಕ್ಕೂ ಹೆಚ್ಚು ಕನ್ನಡ ಅಕ್ಷರಗಳನ್ನ ಕಲ್ತಿದ್ದೀವಿ ನಾವು. ನಿಮ್ಗೆ ಯಾರಿಗಾದ್ರೂ ನಂಬಿಕೆ ಬರ್ತಾ ಇದೆಯಾ? ಅಥವಾ ನಿಮಗೆ ಡೌಟ್ ಬರ್ತಾ ಇದೆಯಾ ನಿಜವಾಗ್ಲೂ ಅಷ್ಟು ಕಲ್ತಿದ್ದೀವ ಅಂತ? ನಿಮ್ಮ ಪ್ರಕಾರ ನೀವು ಹೇಳೋದು ಕನ್ನಡದಲ್ಲಿ 49 ಅಕ್ಷರಗಳು, ಸ್ವರಗಳು, ವ್ಯಂಜನಗಳು ಅಲ್ವಾ? 49 ಅಕ್ಷರಗಳು ಅಷ್ಟೇ ಸರ್ ನಾವು ಕಲ್ತಿರೋದು. ಆಮೇಲೆ ನಾವು ಕನ್ನಡ ಓದಕ್ಕೆ ಶುರು ಮಾಡಿದ್ವಿ ಅಂತ ಕೇಳಕ್ಕಾಗುತ್ತಾ? ಇಲ್ಲ. ಆಮೇಲೆ ಏನು ಕಲ್ತ್ರಿ? ಕಾಗುಣಿತ. ಕಾಗುಣಿತದಲ್ಲಿ ಒಂದು ಕಾಗುಣಿತದಲ್ಲಿ ಕ ಇಂದ ಹಿಡಿದು ಕಹ ನಾವು ಯೂಸ್ ಮಾಡಲ್ಲ, ಬಟ್ ಮುಂಚೆ ಯೂಸ್ ಮಾಡ್ತಿದ್ರು ಅದನ್ನ. ಕಹ ತನಕ ನೀವು ನೋಡಿದ್ರೆ ಎಷ್ಟು ಸ್ವರಗಳೆಷ್ಟು ಬರುತ್ತಲ್ಲಿ? ಕ ಕಾ ಕಿ ಕಿ, ಕ ಕಾ ಕಿ ಕಿ, ಕು ಕು ಕೃ ಅಲ್ವಾ? ಕೆ ಕೆ ಕೈ, ಕೋ ಕೋ ಕೌ ಕಂ ಕಹ. ಎಷ್ಟು? 13, 12, 3, 15. ಸೊ ಕ ಅನ್ನೋ ಒಂದು ವ್ಯಂಜನಕ್ಕೆ 15 ಬೇರೆ ಬೇರೆ ರೂಪಗಳಿದಾವೆ. ರೂಪಗಳು ಅಂದ್ರೆ ನಾನು ಹೇಳ್ತಾ ಇರೋದು ಅಕ್ಷರಗಳ ಶಬ್ದ. ಒಂದು ಶಬ್ದಕ್ಕೆ ಇದು ಕ, ನನಗೆ ಕೀ ಬರಿಬೇಕು. ಕೀ ಬೇರೆನೇ ಇರುತ್ತೆ ತಾನೆ? ಕೀ. ಕೋ ಬರಿಬೇಕು, ಕೋ. ರೈಟ್? ಒಂದೊಂದು ಸೌಂಡಿಗೆ ಒಂದೊಂದು ಅಕ್ಷರಗಳಿದಾವೆ. ಇದರರ್ಥ ಏನು? ನೀವು 49 ಅಕ್ಷರ ಕಲಿತು ಕನ್ನಡ ಓದ್ತಾ ಇಲ್ಲ, 650ಕ್ಕೂ ಹೆಚ್ಚು. ಆದ್ರೆ ಇಂಗ್ಲೀಷಲ್ಲಿ ಅಷ್ಟು ಕಾಂಬಿನೇಷನ್ ಕಲಿಬೇಕಾಗಿಲ್ಲ, ಅದಕ್ಕಿಂತ ಕಡಿಮೆನೇ ಕಲಿತರು ಸಾಕು ಇಂಗ್ಲೀಷಲ್ಲಿ. ಆದರೆ ಕಲಿಯೋ ರೀತಿ ಬೇರೆ ಇರಬೇಕು. ಈಗ ನಾವು ಕನ್ನಡದಲ್ಲಿ ಕೋ ಅಂತಿದೆಯಲ್ವಾ, ಇಂಗ್ಲೀಷಲ್ಲಿ ಕೆ ಓ ಬರೆದ್ರಾಗುತ್ತಾ? ತಪ್ಪು. ಕಾಕಾ ಕಿ ಕಿ, ಕಾಗುಣಿತ ಎಲ್ಲ ಇಂಗ್ಲೀಷಲ್ಲಿ ಹೇಳ್ಕೊಡ್ತೀರಾ. ಕಾ, ಕೆ ಎ ಕಾ, ಕಿ, ಕೆ ಐ ಕಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕೆ ಡಬಲ್ ಎ ಬರೋದೇ ಇಲ್ಲ ಇಂಗ್ಲೀಷಲ್ಲಿ. ಡಬಲ್ ಎ ಯೂಸ್ ಆಗೋದಿಲ್ಲ, ಡಬಲ್ ಎ ಎಲ್ಲೂ ಬರೋದಿಲ್ಲ. ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಎಲ್ಲಿ ಹೇಳ್ತಾ ಇದ್ದೆ ನಾನು? ಸೊ ಅರ್ಥ ಆಯ್ತಲ್ಲ ನಿಮಗೆ? ಕನ್ನಡ ಕಲಿಯೋದಕ್ಕೂ ಇಂಗ್ಲೀಷ್ ಕಲಿಯೋದಕ್ಕೂ ವ್ಯತ್ಯಾಸ ಇದೇನೆ. ಕನ್ನಡದಲ್ಲಿ ನೀವು ಅನ್ಕೊಂಡಿದ್ದೀರಾ ವರ್ಣಮಾಲೆ ಕಲ್ತಿದ್ದೀನಿ ನಮಗೆ ಕನ್ನಡ ಬರುತ್ತೆ. ಇಲ್ಲ, 650ಕ್ಕೂ ಹೆಚ್ಚು ನೀವು ಅಕ್ಷರಗಳನ್ನ ಕಲಿತು ಓದಿ ಪ್ರಾಕ್ಟೀಸ್, ವರ್ಷಗಟ್ಟಲೆ ಓದಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಿಮಗೆ ಬರ್ತಾ ಇದೆ. ವರ್ಷಗಟ್ಟಲೆ ನೀವು ಓದಿದ್ದೀರಾ. ಸೊ ಹಾಗಾದ್ರೆ ನಿಮಗೆ 6 ತಿಂಗಳಲ್ಲಿ ಕೋರ್ಸು ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಎಫರ್ಟ್ ಹಾಕಬೇಕು. ಅದರಲ್ಲಿರೋ ವಿಷಯ, ರಹಸ್ಯಗಳು ತಿಳ್ಕೋಬೇಕು. ತಿಳ್ಕೊಂಡು ಮಾತ್ರ ಪ್ರಯೋಜನ ಇಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಹೇಳ್ತಾ ಇರೋದು ನಿಮಗೆ, ಇದು ನೇಮ್ಸ್. ನೇಮ್ಸ್ ಅಂದ್ರೆ ಏನು? ABCD ಸ್ಪೆಲ್ಲಿಂಗ್. ಇದು ABCD ಸ್ಪೆಲ್ಲಿಂಗ್. ಆಪಲ್ ಸ್ಪೆಲ್ಲಿಂಗ್ ಹೇಳು ಅಂತ ಹೇಳಿದ್ರೆ APPLE ಆಪಲ್ ಅಂತ ಹೇಳ್ಬೋದು. ಬಟ್ ನಾನು ಏನೋ ಬರೆದ್ರೆ ಅದನ್ನು ಓದು ಅಂತ ಹೇಳಿದ್ರೆ APPLE. ಈಗ ಆಪಲ್ ಸ್ಪೆಲ್ಲಿಂಗ್ ಹೇಳು, APPLE ಆಪಲ್. ಆಪಲ್ ಸ್ಪೆಲ್ಲಿಂಗ್ ಹೇಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋದನ್ನ ಹೇಳ್ಬೋದು. ಬಟ್ ನಾನೇನೋ ಬರ್ದಾಗ ಅದನ್ನು ಓದೋದು ಹೆಂಗೆ? APPLE ಆಪಲ್, ಇದು ಗೊತ್ತು. ಅದೇ ಈಗ ನಾನು ಬೇರೆ ಏನಾದ್ರು ಬರೆದ್ರೆ ಇದು ಬರೆದ್ರೆ ಇದು ಪದ ನೀವು ನೋಡದೇ ಇದ್ರೆ ನಿಮ್ಗೆ ಹೆಂಗ್ ಓದಕ್ಕಾಗುತ್ತೆ? ಮೊದಲೇ ನೋಡಿದ್ರೆ ಓಕೆ. ಸೊ ಇದು RAM ರಾಮ್ ಗೊತ್ತು ನನಗೆ. ರ್ಯಾಂಬ್ಲೆ ಅಂತ ಓದಕ್ಕಾಗುತ್ತಾ? ಇಲ್ಲ. ಇದರಲ್ಲಿ ಏನಿದೆ, ಏನು ರೂಲ್ ಇದೆ ಅದನ್ನೆಲ್ಲ ಫಾಲೋ ಮಾಡಬೇಕು. ರ್ಯಾಂಬಲ್. ಓಕೆ, ಸೊ ಏನು ಹೇಳ್ತಾ ಇದೆ ಅಂದ್ರೆ ಇದು ನೇಮ್ಸ್. ABCDEFG ಅಂದ್ರೆ ಅದು ಸ್ಪೆಲ್ಲಿಂಗ್ಸ್ ಅಂದ್ರೆ ನೇಮ್ಸ್ ಆಫ್ ದ ವರ್ಡ್ಸ್. ಈಗ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಅಲ್ಲಿ, ಉಚ್ಚಾರಣೆಯಲ್ಲಿ ಬರುವಂಥದ್ದು ಏನು? ಇದು, ಇದಕ್ಕೆ ನಾವು ಫೋನೀಮ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎ ಅಂತ ಬಂದಾಗ ಬ ಕ, ಸಿಗೆ 2 ಸೌಂಡ್ ಇದೆ. ಇನ್ನು ನೋಡಿ, ಒಂದೊಂದು ಅಕ್ಷರಕ್ಕೆ ಬೇರೆ ಬೇರೆ ಸೌಂಡ್ಸ್ ಇರುತ್ತೆ. ಎಸ್ಸಿಗೆ 4 ಸೌಂಡ್ ಇದೆ, ವೈಗೆ 3 ಸೌಂಡ್ ಇದೆ, ಎಕ್ಸಿಗೆ 5 ಸೌಂಡ್ ಇದೆ. ಅದೆಲ್ಲ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡಬೇಕು. ಎಚ್ಗೆ ಹ, ಇ, ಜ, ಕ, ಲ್, ಆ, ಪ, ಕ್ವ, ರ, ಸ್, ಚ, ಅ, ವ, ವ. ಸೊ ಇಲ್ಲಿ W ಮತ್ತು V ಎರಡು ಒಂದೇ ತರ ಬರುತ್ತೆ. ಅದು ನಮ್ಮ ಪ್ರಕಾರ ಒಂದೇನೆ, ನಾವು ಅದನ್ನು ಒಂದೇ ತರ ಹೇಳಿದ್ರು ಸಾಕು. ಆಕ್ಚುಲಿ ಅವ್ರ ಪ್ರಕಾರ 2 ಸೌಂಡ್ ಬರುತ್ತೆ. ಒಂದು ವ, ಈ ತುಟಿನ ಕೆಳಗೆ ಹಾಕೊಂಡು ವ್ಯಾನ್, ವಾಸ್, ಇದು ವಿ. ವುಲ್, ವಿಂಡೋ, ಉ ಅಂತ ಮಾಡ್ತಾರೆ, ಅದು W. ಸೊ ಅದು ನಮಗೆ ಬೇಡ, ತೊಂದರೆ ಇಲ್ಲ, ಅದನ್ನ ಬಿಟ್ಬಿಡೋಣ. ಓಕೆ, ಈಗ ಇದು ಎಲ್ಲಿ ವರ್ಕ್ ಆಗುತ್ತೆ? ಇದು ಅಂತ ನಾನು ಹೇಳ್ತೀನಲ್ಲ, ಇಲ್ಲಿ ಈ ಅಕ್ಷರಗಳನ್ನ ಬರೀ APPLE ಹಾಕಿ ನೋಡೋಣ. ಆಪಲ್ ಅಂತ ಪದಕ್ಕೆ ನೀವು ಏದು A, ಪಿದು P, L, E ಇದನ್ನು ಕೂಡ್ಸಕ್ಕಾಗುತ್ತಾ? ಕೆಳಗಡೆದು ಕನ್ನಡದಲ್ಲಿ ಕೂಡಿಸಿ ಆಗಲ್ಲ. ಕೆಳಗಡೆದು ಕನ್ನಡದಲ್ಲಿ ಕೂಡಿಸೋದಾದ್ರೆ ಅಕ್ಷರಗಳನ್ನು ಸಪರೇಟ್ ಆಗಿ ಹೇಳ್ತಾ ಹೋಗ್ತೀವಿ. ಬರೀ ಅಕ್ಷರಗಳೇ ಅವು. BAT BATನೇ, CAT CATನೇ,
ಅಲ್ವಾ? ನಾನು ಫಸ್ಟಿಗೆ ಓದಿ ಅಂತ ಹೇಳಿದಾಗ ನೀವೇನು ಓದಿದ್ರಿ? CAB ಅಂತ ಓದಿದ್ರಿ, ಯಾರಾದರೂ ಕ್ಯಾಬ್ ಅಂತ ಓದಿದ್ರ? ಫಸ್ಟಿಗೆ ಬರೀ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಹಾಕಿದಾಗ ಮಾತ್ರ ಗೊತ್ತಿರೋರು ಮಾತ್ರ ಅದನ್ನ ಕ್ಯಾಬ್ ಅಂತ ಓದಿದ್ರಿ. ಗೊತ್ತಿಲ್ಲದೆ ಇರೋರಿಗೆ ಅದು ಕ್ಯಾಬ್ ಅಂತ ಗೊತ್ತಾಗಲ್ಲ, ಅವರಿಗೆ CAB ಅಂತಾನೆ ನೋಡ್ತಾರೆ. ಹೌದಾ? ಈಗ ಅದೇ ಇದ್ರ ಬದಲು ನಾವು APPLE ಅಂತ ಅಕ್ಷರಗಳು ಹಾಕೋದ್ ಬದಲು ಏದು ಉಚ್ಚಾರಣೆ ಆ, ಪಿದು ಉಚ್ಚಾರಣೆ ಪ, ಪಿದು ಉಚ್ಚಾರಣೆ ಪ, ಎಲ್, ಈ ಕೊನೆಯಲ್ಲಿ ಇ ಬಂದ್ರೆ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಆಗಿರುತ್ತೆ, ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಎಕ್ಸೆಪ್ಟ್ ಸಮ್ ವರ್ಡ್ಸ್, ಕೆಲವು ಪದಗಳಿದಾವೆ ಅದನ್ನ ಬಿಟ್ಟು ಆಲ್ಮೋಸ್ಟ್ ಒಂದು 99% ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಈ ಸೈಲೆಂಟ್ ಆಗಿರುತ್ತೆ. 99, 1% ಅಲ್ಲೂ ಇದೆ. ಈಗ ಬಿಗೆ ಬ, ಎಗೆ ಆ, ಟಿಗೆ ಟ ಅಂತ ನಾವು ತಿಳ್ಕೊಂಡಿದ್ರೆ ಬ ಆಟ್ ಅದನ್ನ ನಿಧಾನಕ್ಕೆ ಹೇಳೋದನ್ನ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ರೆ ಬ ಆಟ್ ಬ್ಯಾಟ್ ಅದೇ ಬರುತ್ತೆ, ಏನು ಚೇಂಜ್ ಆಗಲ್ಲ ನಿಮಗೆ. ಬಟ್ BAT ಅಂತ ಹೇಳಿದ್ರೆ ಬ್ಯಾಟ್ ಅಂತ ಹೆಂಗೆ ಬರುತ್ತೆ? BAT ಬ್ಯಾಟ್ ಆಗಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ಬರೀ ಅಕ್ಷರಗಳನ್ನು ಕೂಡಿಸಿದಾಗ BAT ನ ನೀವು ಕೂಡಿಸಿ ಅಂತ ಹೇಳಿದಾಗ BAT ಫಾಸ್ಟ್ ಆಗಿ ಹೇಳ್ಬೋದು. ನಿಧಾನಕ್ಕೆ ಹೇಳಿ BAT, ಕೂಡಿಸಿ ಹೇಳಿ BAT, ಅಲ್ಲ ಫಾಸ್ಟ್ ಆಗಿ ಹೇಳಿ BAT. ಆದರೆ ಬ ಆಟ್ ನಿಧಾನಕ್ಕೆ ಹೇಳ್ತಾ ಇದ್ದೀವಿ. ಸ್ವಲ್ಪ ಫಾಸ್ಟ್ ಆಗಿ ಹೇಳಿ ಬ ಆಟ್, ಇನ್ನು ಫಾಸ್ಟ್ ಆಗಿ ಹೇಳಿ ಬ ಆಟ್, ಇನ್ನು ಫಾಸ್ಟ್ ಆಗಿ ಹೇಳಿ ಬ್ಯಾಟ್. ಕಂಪ್ಲೀಟ್ ಸೌಂಡ್ ಮಿಕ್ಸ್ ಆದಾಗ ಅದು ಬ್ಯಾಟ್ ಅಂತ ಆಗುತ್ತೆ. ಅದು ಬಿಡಿಸ್ತಾ ಹೋದಾಗ ನಿಮಗೆ ಬ ಆಟ್ ಅಂತಾನೆ ಬರುತ್ತೆ. ದೊಡ್ಡ ದೊಡ್ಡ ವರ್ಡ್ಸ್ ಎಲ್ಲ ಹೀಗೇನೆ. ಓಕೆ, ಸೊ ಇಲ್ಲೇ ಎಕ್ಸಾಂಪಲ್ ಕಾಣ್ತಾ ಇದೆ ನೋಡಿ. ಫ ಆನ್ ಫ್ಯಾನ್, ಗ ಅನ್ ಗನ್, ಹ ಆಪ್ ಹ್ಯಾಪ್, ಇ ಇಂಕ್. ಓಕೆ ರೈಟ್. ಸೊ ಈ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಇದೇ ತರ ನಾವು ನೋಡಿ, ಈ ದೊಡ್ಡ ಪದಗಳನ್ನ ಇದ್ರ ಕೆಳಗೆ ಅದ್ರ ಅಕ್ಷರ ಹಾಕಿದ್ದೀನಿ ನಾನು. ನೀವು ಇದನ್ನ ಓದೋದಾದ್ರೆ ಇಲ್ಲಿ ನೋಡಿ, 2 ಅಕ್ಷರ ಒಟ್ಟಿಗೆ ಓದೋಣ. ಒಂದೊಂದು ಅಕ್ಷರ ಆಲ್ರೆಡಿ ಗೊತ್ತಾಯ್ತಲ್ಲ ನಿಮಗೆ. ಇನ್ ಕಮ್ ಪ್ರೆ ಹ್ಯಾನ್ ಸಿ ಬಿ ಲಿ ಟಿ. ಓಕೆ, ಸೊ ಇದನ್ನು ಬಿಡಿಸಿದಾಗ ನೋಡಿ, ಇನ್ ಕಾಮ್ ಪ್ರೆ ಹ್ಯಾನ್ ಸಿ ಬಿ ಲಿ ಟಿ, ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಇದು ಕನ್ನಡ ನಿಮಗೆ ಸ್ಪಷ್ಟವಾಗಿ ಓದೋಕೆ ಗೊತ್ತಾದ್ರೆ ಇದು ಈಸಿಯಾಗಿ ಬರುತ್ತೆ. ಇಲ್ಲಾಂದ್ರೆ ನಿಮಗೆ ಕನ್ನಡದಲ್ಲೇ ಇದೇನು ಹಿಂಗೆ ಇದೆಯಲ್ಲ ಅಂತ ಅನ್ಸುತ್ತೆ. ಯಾಕೆ ಹೇಳಿ? ಈ ತರ ಕನ್ನಡದಲ್ಲಿ ನಾವು ಓದಿ ಅಭ್ಯಾಸ ಇಲ್ಲ ನಮಗೆ. ಕನ್ನಡವಾಗಿ ಓದಿ ಅಭ್ಯಾಸ ಇದೆ ಹೊರತು ಕನ್ನಡವನ್ನ ಇಂಗ್ಲೀಷಲ್ಲಿ ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಈಗ ಇದನ್ನೇ ಕನ್ನಡ ಗೊತ್ತಿರೋರೇ ಇದನ್ನ ಓದಕ್ಕೆ ಕಷ್ಟಪಡ್ತಿದ್ದೀರಾ. ಇದರ ಅರ್ಥ ಏನು? ನಮಗೆ ಏನು ಹೇಗೆ ಓದಬೇಕು ಅನ್ನೋದು ಗೊತ್ತಾದ್ರೂ ಅದು ಓದಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮಗೆ ಈಸಿ ಆಗುತ್ತೆ ಓದಲಿಕ್ಕೆ. ವಿಚ್ ಮೀನ್ಸ್ ಎಷ್ಟೇ ವಿಷಯಗಳು ನೀವು ತಿಳ್ಕೊಂಡ್ರು, ಎಷ್ಟೇ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟರು, ನೀವು ಅದನ್ನು ಪದೇ ಓದಿದಾಗ ಮಾತ್ರ ನಿಮಗೆ ಅದು ವರ್ಕ್ ಆಗುತ್ತೆ. ಓಕೆ, ಸೊ ಈ ಮೆಥಡ್ ಏನಿದೆ, ನಾವು ಫೋನೀಮ್ಸ್ ಸ್ಪೆಲ್ಲಿಂಗು ಏನೇನೋ ಹೇಳಿದ್ನಲ್ಲ, ಈ ಮೆಥಡ್ ಆಕ್ಚುಲಿ ನಿಮಗೆ ವರ್ಕ್ ಆಗೋದು 70% ಮಾತ್ರ ಇಂಗ್ಲೀಷಲ್ಲಿ. ಇದು ನೆನ್ಪಿಟ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ, ಈ ಮೆಥಡ್ ನಾವು ಆ ಬ ಕ ಡ ಅಂತ ಏನು ಹೇಳ್ತಾ ಬಂದಿದ್ದೀವಿ ನಾವು ಸ್ಟಾರ್ಟಿಂಗ್. ನಾನು ಏನು ಹೇಳ್ತಾ ಇದ್ದೀನಿ, ಓನ್ಲಿ 70%, ಮೇ ಬಿ 70%ಗಿಂತ ಕೆಳಗೆ 65-70 ಅಂತ ಅನ್ಕೊಳ್ಳಿ, ಒಂದು ಆವ್ರೇಜ್. ಇನ್ನು ಉಳಿದಿರೋ 30% ಇದೆಯಲ್ಲ, ಇದನ್ನ ಕಲಿಯೋದ್ರಲ್ಲೇ ನಿಮ್ಮ ಬುದ್ಧಿವಂತಿಕೆ ತೋರಿಸ್ಬೇಕು. ಇದನ್ನ ಯಾರು ಬೇಕಾದ್ರೂ ಕಲ್ತು ಬಿಡ್ತಾರೆ 70%. ಈಗ ನಾನು ಹೇಳಿದ್ದು 1-2 ದಿನ ಕೂತ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಆ ಬ ಕ ಡ ABCD ಹೆಂಗೆ ಕಲ್ತ್ರಿ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಈ 30% ಅಲ್ಲೇ ನಾವು ಸರ್ಕಸ್ ಮಾಡಬೇಕಾಗಿರೋದು. 30% ಅಲ್ಲಿ ನಾವು ತುಂಬಾ ನಮ್ಮ ಎಫರ್ಟ್ ಹಾಕಬೇಕಾಗಿರೋದು 30% ಅಲ್ಲಿ. ಸ್ಟಾರ್ಟಿಂಗ್ 1 ವಾರ 2 ವಾರ ನೀವು 70% ಇಂಗ್ಲೀಷ್ ಬಂದ್ಬಿಡುತ್ತೆ ನಿಮಗೆ. ಸ್ಟಾರ್ಟಿಂಗ್ ಒಂದು ವಾರದಲ್ಲೇ ಬರುತ್ತೆ ಅಂತ ಇಟ್ಕೊಳ್ಳಿ. ಕರೆಕ್ಟಾಗಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ವಾವೆಲ್ಸು ಕಾನ್ಸನೆಂಟ್ಸು ಇದನ್ನೆಲ್ಲ ಪ್ರೊನೌನ್ಸ್ ಮಾಡೋದು ಅದೆಲ್ಲ ಕರೆಕ್ಟಾಗಿ ನಿಮಗೆ 1 ವಾರದಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಉಳಿದ 6 ತಿಂಗಳಲ್ಲಿ ನೀವು 30% ಮೇಲೆ ವರ್ಕ್ ಮಾಡಬೇಕಾಗಿರೋದು. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? 70% ಈಸಿಯಾಗಿ ಬಂದ್ಬಿಡುತ್ತೆ. ಇನ್ನು 30% ಅಲ್ಲೇ ನಾವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಎಫರ್ಟ್ ಹಾಕಬೇಕು, ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು. ನಾನು ಫಸ್ಟೇ ಹೇಳಿದ್ದೀನಿ, ಕನ್ನಡದಲ್ಲಿ ಇದು ಎಷ್ಟು ಜನರಿಗೆ ಇದು ಓದಕ್ಕೆ ಬರುತ್ತೆ ಕನ್ನಡದಲ್ಲಿ ಈಗ? ಸೊ ಕನ್ನಡದಲ್ಲಿ ಇದನ್ನು ಓದಲಿಕ್ಕೆ ಇನ್ನೂ ಕೆಲವರಿಗೆ ಕಷ್ಟ ಆಗುತ್ತೆ. ಕನ್ನಡ ಸ್ಪಷ್ಟವಾಗಿ ಬರುತ್ತೆ ಸರ್ ನನಗೆ ಓದಕ್ಕೆ, ಆದರೂ ಈ ತರ ಓದಿ ನಿಮಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಇದನ್ನು ಓದಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಇದರ ಅರ್ಥ ಏನು? ನಾವೇನೇ ಇನ್ಫಾರ್ಮೇಶನ್ ತಿಳ್ಕೊಂಡ್ರು, ಎಷ್ಟೇ ಟ್ರಿಕ್ಸ್ ಗೊತ್ತಿದ್ರು ನಮಗೆ ಅದು ಪ್ರಾಕ್ಟೀಸ್ ಮಾಡ್ಬೇಕು ನಾವು ಡೈಲಿ. ಈಗೇನೋ ಗೊತ್ತಾಯ್ತು ನಿಮಗೆ, ಆ ಬ ಕ HAT BAT ಬ್ಯಾಟ್ ಅಂತ ಗೊತ್ತಾಯ್ತು. ಸೊ ಅದನ್ನ ಬ್ಯಾಟ್ BAT ಅಂತ ಹೇಳೋದ್ರ ಬದಲು ಬ ಆಟ್ ಅಂತ ಹೇಳ್ತೀನಿ, ಓಕೆ. ಬಟ್ ಅದನ್ನ ಹೇಳಿ ಬರೆದು ಪ್ರಾಕ್ಟೀಸ್ ಆದಾಗ ಮಾತ್ರ ನಮಗೆ BAT ಅಂತ ಒಂದು ಪದ ನೋಡಿದಾಗ ಈಸಿಯಾಗಿ ಓದಕ್ಕಾಗುತ್ತೆ. ಓಕೆ, ಸೊ ಈಗ ಇಲ್ಲೇ ನೋಡಿ, ನಾನೊಂದು ಪದ ನಿಮಗೆ ಸುಮ್ಮನೆ ಜಸ್ಟ್ ಕೊಡ್ತೀನಿ.